ನಮ್ಮ ದೇವರೇ, ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ರಾಜ. ಎಸಯ್ಯ, ನಮ್ಮನ್ನ ಆಶೀರ್ವದಿಸಿದ ದೇವರಾಗಿದೆಯಾ ಸ್ವಾಮಿ. ನಮ್ಮ ಕುರುಬನಾಗಿ ನಮ್ಮನ್ನು ನಡೆಸಿದ ದೇವರಾಗಿದೆಯಾ ರಾಜ. ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮನ್ನು ಸಂತೈಸಿದ ದೇವರೇ, ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ರಾಜ. ನಮ್ಮ ಮೇಲೆ ಕನಿಕರ ತೋರಿಸಿದ ದೇವರೇ, ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ದ್ರೋಹಗಳನ್ನು ಲೆಕ್ಕಕ್ಕಿಡದೆ ಎಸಯ್ಯ, ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ನಿಮ್ಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ರಾಜ. ಏಸಯ್ಯ, ಇಂತ 7 ತಿಂಗಳುಗಳ ಕಾಲ ಏಸಪ್ಪ, ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಚೆನ್ನಾಗಿ ನಾವು ಸಂತೋಷವಾಗಿ ಸಮಾಧಾನವಾಗಿ 7 ತಿಂಗಳ ಕಾಲ ನಾವು ಕಳೆಯುವಂತೆ ಈ ವರ್ಷವನ್ನು ನಮ್ಗೆ ಕೊಟ್ಟಿದ್ಯಾ ರಾಜ. ಆಶೀರ್ವದಿಸಿದ್ಯಾ ರಾಜ. ನಿಮ್ಗೆ ಸ್ತೋತ್ರ ಸ್ವಾಮಿ. 7 ತಿಂಗಳುಗಳಲ್ಲಿ ಏನೇ ಬಂದರೂ ಕೂಡ, ನಮ್ಮ ಜೀವನದಲ್ಲಿ ಏನೇ ಕಷ್ಟ ಸಮಸ್ಯೆಗಳು ಬಂದರೂ ಕೂಡ ಏಸಪ್ಪ, ನಮ್ಗೆಲ್ಲವನ್ನ ಅವುಗಳಿಂದ ಬಿಡಿಸಿ ಬಿಡುಗಡೆ ಕೊಟ್ಟು ನಮ್ಮನ್ನ ಸಫಲತೆಗೆ ನಡೆಸಿದ ದೇವರಾಗಿದೆಯಾ ರಾಜ. ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. 7 ತಿಂಗಳುಗಳಲ್ಲಿ ಅನೇಕ ಸಮಸ್ಯೆಗಳು ಬಂದವು ಸ್ವಾಮಿ. ನಮಗೆ ಆರೋಗ್ಯದ ಸಮಸ್ಯೆಗಳು ಬಂದವು ರಾಜ, ಹಣದ ಸಮಸ್ಯೆಗಳು ಬಂದವು ಸ್ವಾಮಿ. ಆದರೂ ಕೂಡ ಏಸಪ್ಪ, ನಮಗೆ ಬಿಡುಗಡೆ ಕೊಟ್ಟಂತ ಬಿಡುಗಡೆ ನಾಯಕನಾಗಿದ್ಯಾ ರಾಜ. ನಿಮ್ಗೆ ಸ್ತೋತ್ರ ಸ್ವಾಮಿ. ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಂತ, ನಮ್ಮನ್ನು ಸ್ವಸ್ಥ ಮಾಡಿದಂತ, ನಮ್ಮನ್ನು ಗುಣ ಮಾಡಿದಂತ ನಮ್ಮ ಆರೋಗ್ಯದಾಯಕನಾಗಿದ್ಯಾ ರಾಜ. ನಿಮ್ಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ನಮ್ಮನ್ನು ಪ್ರೀತಿಸಿದ್ಯಾ ರಾಜ. ಪ್ರೀತಿ ಸ್ವರೂಪನೇ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ. ಏಸಯ್ಯ, ನಿಮ್ಗೆ ವಂದನೆ ಸ್ವಾಮಿ. ನೀನು ಮಾಡಿದಂತ ಉಪಕಾರಗಳು ನಮ್ಮ ಜೀವನದಲ್ಲಿ ಲೆಕ್ಕಕ್ಕಿಡಲು ಸಾಧ್ಯವೇ ಇಲ್ಲ ಸ್ವಾಮಿ. ಅಷ್ಟೊಂದು ಉಪಕಾರಗಳನ್ನು ನಮ್ಮ ಜೀವನದಲ್ಲಿ ಮಾಡಿದ್ಯಾ ರಾಜ. ನಿಮಗೆ ಸ್ತೋತ್ರ ಸ್ವಾಮಿ. ನಾವು ನಿನಗೆ ಕೃತಜ್ಞತೆ ಉಳ್ಳವರಾಗಿರ್ತೇವೆ ರಾಜ. ಏಸಯ್ಯ, ನಿಮ್ಗೆ ವಂದನೆ ಸ್ವಾಮಿ. ಸ್ತೋತ್ರ 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 ರಾಜ. ಏಸಯ್ಯ, ನಿಮ್ಗೆ ವಂದನೆ ಸ್ವಾಮಿ. ನಾವು ನಿಮಗೆ ಏಸಪ್ಪ ಪ್ರಾರ್ಥನೆ ಮಾಡುವಂತ ಇಂತ ಒಳ್ಳೆ ಭಾಗ್ಯವನ್ನು ಕೊಟ್ಟಿದ್ಯಾ ರಾಜ. ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಏಸಯ್ಯ, ನಿಮಗೆ ವಂದನೆ ರಾಜ. ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ. ಸ್ತೋತ್ರ 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 ರಾಜ. ಏಸಪ್ಪ, ನಿಮಗೆ ವಂದನೆ ಸ್ವಾಮಿ. ಸ್ತೋತ್ರ ರಾಜ. ಯಾವಾಗಲೂ ನಮ್ಮ ಬಗ್ಗೆ ಗಮನಿಸುವಾತನೇ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಾವು ನಡೆಯುವಂತ ಹಾದಿಯನ್ನು ನಮ್ಮನ್ನು ನಡೆಸ್ತಾ ಇದೆಯಾ ರಾಜ. ನಮ್ಮನ್ನು ಗಮನಿಸ್ತಾ ಇದೆಯಾ ಸ್ವಾಮಿ. ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ರಾಜ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಏಸಯ್ಯ, ನಿಮ್ಗೆ ವಂದನೆ ಸ್ವಾಮಿ. ದಾರಿ ತಪ್ಪಿದವರಾಗಿರುವಂತ ನಮ್ಮನ್ನು ಏಸಪ್ಪ ಸರಿದಾರಿಯಲ್ಲಿ ನಡೆಸುವಾತನೇ ನಿಮ್ಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಏಸಯ್ಯ, ನಿಮ್ಗೆ ವಂದನೆ ರಾಜ. ಸ್ತೋತ್ರ ಸ್ವಾಮಿ. ಸ್ತೋತ್ರ 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 ರಾಜ. ಏಸಪ್ಪ, ನಿಮ್ಗೆ ವಂದನೆ ಸ್ವಾಮಿ. ನಮ್ಮನ್ನು ಕಾಯುವಾತನೇ ನಿಮಗೆ ವಂದನೆ ರಾಜ. ನಮ್ಮನ್ನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯ್ತಾ ಇದೆಯಾ ಸ್ವಾಮಿ. ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ. ನಮಗೆ ಯಾವ ತೊಂದರೆಯೂ ಆಗದಂತೆ ಸ್ವಾಮಿ ನಮ್ಮನ್ನು ನಡೆಸ್ತಾ ಇದೆಯಾ ಸ್ವಾಮಿ. ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಏಸಯ್ಯ, ನಿಮಗೆ ವಂದನೆ ಸ್ವಾಮಿ. ಸ್ತೋತ್ರ ರಾಜ. ಏಸಪ್ಪ, ನಮ್ಮ ಕೊರತೆಗಳನ್ನು ಏಸಪ್ಪ ನೀಗಿಸಿದ ಆತನೇ ನಿಮ್ಗೆ ವಂದನೆ ಸ್ವಾಮಿ. ನಾವು ಕೇಳುವುದಕ್ಕಿಂತ ಮುಂಚೆಯೇ ಎಲ್ಲವನ್ನು ನಮಗಾಗಿ ಒದಗಿಸುವಾತನೇ ನಿಮ್ಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ರಾಜ. ಏಸಯ್ಯ, ನಿಮ್ಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ. ಏಸಯ್ಯ, ನೀನು ಅತಿ ಆಗಿದೆಯಾ ಸ್ವಾಮಿ. ನಿಮಗೆ ಸ್ತೋತ್ರ ರಾಜ. ನಮಗೋಸ್ಕರ ತಿರುಗಿ ಬರುವಾತನೇ ನಿಮ್ಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಮಗೋಸ್ಕರ ಮನುಷ್ಯ ಕುಮಾರನಾಗಿ ಈ ಭೂಲೋಕಕ್ಕೆ ಬಂದಂತ ದೇವರೇ ನಿಮ್ಗೆ ವಂದನೆ ಸ್ವಾಮಿ. ನಮಗೋಸ್ಕರ ನಿನ್ನ ಸಿಂಹಾಸನವನ್ನೇ ತ್ಯಾಗ ಮಾಡಿದಂತ ದೇವರೇ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಿನಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ರಾಜ. ಏಸಯ್ಯ, ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ. ವಂದನೆ 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 ಸ್ವಾಮಿ. ಏಸಪ್ಪ, ನಿಮಗೆ ಸ್ತೋತ್ರ ರಾಜ. ಯೇಸುವೆ, ನಿಮಗೆ ವಂದನೆ ಸ್ವಾಮಿ. ನಮ್ಮ ಕುಟುಂಬವನ್ನ ಆಶೀರ್ವದಿಸಿದ್ದಕ್ಕಾಗಿ ನಿಮ್ಗೆ ವಂದನೆ ರಾಜ. ನಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ಹೊಂದಾಣಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ. ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯನ್ನು ಹೆಚ್ಚಿಸಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಏಸಯ್ಯ, ನಿಮ್ಗೆ ವಂದನೆ ರಾಜ. ಒಬ್ಬರಲ್ಲೊಬ್ಬರು ಸಾಮರಸ್ಯವನ್ನು ಕೊಟ್ಟಂತ ದೇವರೇ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನೀನಿಲ್ಲದೆ ನಾವೇನೂ ಇಲ್ಲ ರಾಜ. ಏಸಪ್ಪ, ನೀನಿದ್ದರೆ ನಮಗೆ ಎಲ್ಲವನ್ನು ಕೊಡುವ ದೇವರಾಗಿದ್ದೀಯ ರಾಜ. ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ. ಯೇಸುವೆ, ನಿಮ್ಗೆ ವಂದನೆ ಸ್ವಾಮಿ. ಸ್ತೋತ್ರ ರಾಜ. ಏಸಪ್ಪ, ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ವಂದನೆ ಸಲ್ಲಿಸ್ತಾ ಇದ್ದೇವೆ ರಾಜ. ಯೇಸುವೆ, ನಿಮಗೆ ವಂದನೆ ರಾಜ. ಪ್ರೀತಿ ಸ್ವರೂಪನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಈ ಆಗಸ್ಟ್ ತಿಂಗಳ 8ನೇ ತಿಂಗಳ ಏಸಪ್ಪ 8ನೇ ತಿಂಗಳಿಗೆ ನಮ್ಮನ್ನು ಬರ ಮಾಡಿದ್ಯಾ ರಾಜ. ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. 7 ತಿಂಗಳ ಕಾಲ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸ್ವಾಮಿ. ಈ 8ನೇ ತಿಂಗಳ ಏಸಪ್ಪ ವಾಗ್ದಾನ ಕೂಟಕ್ಕೆ ನಾವೆಲ್ಲರನ್ನು ಬರ ಮಾಡಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ. ಏಸಪ್ಪ, ನಾವು ಕಾಯ್ತಾ ಇದ್ದೇವೆ ಸ್ವಾಮಿ. ದಾಹದಿಂದ ಯಾವ ವಾಗ್ದಾನ ನಮಗಾಗಿ ಸಿಗ್ತಾ ಇದೆಯೋ ಅನ್ನುವಂತ ದಾಹದಿಂದ ನಾವು ಕಾಯ್ತಾ ಇದ್ದೇವೆ ಸ್ವಾಮಿ. ನಮಗೆ ತಕ್ಕಂತ ಏಸಪ್ಪ, ನಮ್ಮ ಜ್ಞಾನಕ್ಕೆ ತಕ್ಕಂತ, ನಮ್ಮ
ನಮ್ಮ ಸ್ಥಿತಿಗೆ ತಕ್ಕಂತ ವಾಗ್ದಾನವನ್ನು ಕೊಡುವಾತ ನೀನಾಗಿದ್ದೀಯ ರಾಜ. ಮತ್ತು ಆ ವಾಗ್ದಾನವನ್ನು ನೆರವೇರಿಸುವಾತ ಅನ್ನುವಂತ ನಂಬಿಕೆಯಿಂದ ನಾವು ದಾಹದಿಂದ ಇಲ್ಲಿ ಕೂತಿರುವಾಗ ಏಸಪ್ಪ, ನಮಗೆ ಬೇಕಾದಂತ ವಾಗ್ದಾನವನ್ನು ನೀನು ನಮಗೆ ಒದಗಿಸಿಸ್ಕೊಂಡು ಕೊಡು ರಾಜ. ಏಸಪ್ಪ, ನಾವು ಕೂಡ ಏಸಪ್ಪ ವಾಗ್ದಾನವನ್ನು ಅನುಸರಿಸುವಂತೆ, ವಾಗ್ದಾನಕ್ಕೆ ತಕ್ಕಂತೆ ನಡೆಯುವಂತೆ ನೀನು ನಮಗೆ ಸಹಾಯ ಮಾಡಿ ಸ್ವಾಮಿ. ಇಲ್ಲಿ ತಲೆಬಾಗಿರುವಂತ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ನಡೆಸು ರಾಜ. ಏಸಪ್ಪ, ಎಲ್ಲರೂ ಕೂಡ ಗಮನವಿಟ್ಟು ಶ್ರದ್ಧೆಯಿಂದ ವಾಗ್ದಾನವನ್ನು ಕೇಳಿಸಿಕೊಂಡು ಅದರಂತೆ ನಡೆಯುವಂತೆ ಸಹಾಯ ಮಾಡಿ ಸ್ವಾಮಿ. ಈ ವಾಗ್ದಾನ ಕೂಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ, ನೀನೇ ನಡೆಸು ರಾಜ. ಯಾರಿಗೂ ಕೂಡ ಏಸಪ್ಪ ಎಡಕ್ಕೂ ಬಲಕ್ಕೂ ತಿರುಗದಂತೆ, ಏಸಪ್ಪ ಯಾರು ಕೂಡ ಡಿಸ್ಟರ್ಬೆನ್ಸ್ ಆಗದಂತೆ ಸ್ವಾಮಿ, ಎಲ್ಲರ ಗಮನ ವಾಗ್ದಾನದ ಮೇಲೆ, ಪ್ರಾರ್ಥನೆ ಮೇಲೆ ಇರುವಂತೆ ನೀನು ಸಹಾಯ ಮಾಡ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಯೇಸುವೇ, ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. 8ನೇ ತಿಂಗಳ ಆಗಸ್ಟ್ ತಿಂಗಳ ವಾಗ್ದಾನ ಕೂಟಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈಗ ಪ್ರಾರಂಭವಾಗಿ ಹಾಡನ್ನು ಹಾಡ್ತಾ ದೇವರನ್ನು ಸ್ತುತಿ ಸಲ್ಲಿಸೋಣ. ಈ ಹಾಡುಗಳಿಗೋಸ್ಕರ ಬ್ರದರ್ ಉದಯ್ ಜಿಡಿ ಅವರು ನಮ್ಮನ್ನು ಹಾಡಲ್ಲಿ ನಡೆಸ್ತಾರೆ. ನಾವೆಲ್ಲರೂ ಮೊದಲನೇದಾಗಿ ಹಾಡನ್ನು ಹಾಡುತ್ತಾ ದೇವರ ನಾಮವನ್ನು ಮಹಿಮೆಪಡಿಸೋಣ. ಎಲ್ಲರೂ ಸೇರಿ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಎಂಬುವಂತ ಸಾಂಗ್ ಹಾಡುತ್ತಾ ದೇವರ ನಾಮವನ್ನು ಮಹಿಮೆಪಡಿಸೋಣ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ. ಓ ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ. ಆಶ್ರಯ ನೀಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ. ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ. ಆಶ್ರಯ ನೀಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ. ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವವನೇ ನನ್ನ ಆತ್ಮ ಸ್ನೇಹಿತನೇ. ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವವನೇ ನನ್ನ ಆತ್ಮ ಸ್ನೇಹಿತನೇ. ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ
ಮಿತಿಯಿಲ್ಲದೆ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ. ಪ್ರೀತಿಯಿಂದ ಸೇರಿಸಿಕೊಳ್ಳಲು ನನ್ನವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ. ಮನವೇ ತೇಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ. ಪ್ರೀತಿಯಿಂದ ಸೇರಿಸಿಕೊಳ್ಳಲು ನನ್ನವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ. ಮನವೇ ತೇಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ. ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವನೇ ನನ್ನ ಆತ್ಮ ಸ್ನೇಹಿತನೇ. ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವನೇ ನನ್ನ ಆತ್ಮ ಸ್ನೇಹಿತನೇ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ. ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಆತನು ನಮ್ಮನ್ನು ತುಂಬಿಸುವ ದೇವರಾಗಿದ್ದಾನೆ. ನಾವು ಪೂರ್ಣ ಮನಸ್ಸಿನಿಂದ ಪೂರ್ಣ ನಂಬಿಕೆಯಿಂದ ಆತನನ್ನು ಕೇಳಿಕೊಳ್ಳುವಾಗ ಆತನು ನಮ್ಮನ್ನು ತುಂಬಿಸುವ ದೇವರಾಗಿದ್ದಾನೆ. ಆಮೆನ್. ದೇವರಿಗೆ ಸ್ತೋತ್ರ. ಈಗ ಮುಂದಿನ ಸಮಯ ದೇವರನ್ನು ಆರಾಧನೆ ಮಾಡುವಂತ ಸಮಯ. ನಮ್ಮ ಸಭೆ ಸೇವಕರು ನಮ್ಮ ಪಾಸ್ಟ್ರಮ್ಮ ಅವರು ನಮ್ಮನ್ನು ಆರಾಧನೆಯನ್ನು ನಡೆಸ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಿಮ್ಮೆಲ್ಲರಲ್ಲೂ ಕೂಡ ಆಗಸ್ಟ್ ತಿಂಗಳಿಗೆ ಆಹ್ವಾನ ಮಾಡ್ತಾ ಇದ್ದೀನಿ. ನಮ್ಮ ದೇವರು ನಂಬಿಗಸ್ತನಾಗಿದ್ದು ಕಳೆದ 7 ತಿಂಗಳು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ನಮ್ಮನ್ನು ಕಾದು ಕಾಪಾಡಿದಾನೆ, ನಮ್ಮನ್ನು ಸಂರಕ್ಷಣೆ ಮಾಡಿದಾನೆ. ಎಲ್ಲ ಕೇಳು ವಿಪತ್ತುಗಳಿಂದ ನಮ್ಮನ್ನು ತಪ್ಪಿಸಿ ದೇವರು ಇವತ್ತು ನಾವು ಸಂತೋಷವಾಗಿ ಈ 8ನೇ ತಿಂಗಳ ಪ್ರಾರಂಭದ ದಿನವನ್ನು ದೇವರ ಸನ್ನಿಧಾನದಲ್ಲಿ ಕಳೆಯುವಂತ ಕೃಪೆ ಕೊಟ್ಟಿದ್ದಾನೆ. ನಾವು ಸ್ವಲ್ಪ ಹೊತ್ತು ದೇವರನ್ನ ಆರಾಧನೆ ಮಾಡೋಣ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನ ಮುಚ್ಚಿ
ಈ ಕಳೆದ 7 ತಿಂಗಳು ದೇವರು ಮಾಡಿದ ಕಾರ್ಯಗಳನ್ನು ನೆನೆಸೋಣ. ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ನಾವಿರುವಂತ ಜಾಗದಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ದೇವರನ್ನ ಆರಾಧನೆ ಮಾಡೋಣ. ನಮ್ಮ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ದೇವರು ನಿಜವಾಗ್ಲೂ ನಮ್ಮ ವಿಷಯದಲ್ಲಿ ನಂಬಿಗಸ್ತನಾಗಿದ್ದು ನಮಗೆ ಯಾವ ಒಂದು ಕೊರತೆಗಳು ಇಲ್ಲದಂತೆ ಆತನೇ ನಮಗೆ ಕುರುಬನಾಗಿದ್ದು, ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ. ಆತನು ನಮ್ಮನ್ನು ಹಸಿರು ಹುಲ್ಲುಗಾವಲಲ್ಲಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಎಂಬುದಾಗಿ. ಎಲ್ಲ ಕೊರತೆಗಳನ್ನು ನೀಗಿಸಿ, ದೇವರ ವಾಕ್ಯವು ಹೇಳಿದ ಹಾಗೆ ಆತನನ್ನು ನಂಬುವ ಮಕ್ಕಳಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ಹೇಳುವ ಪ್ರಕಾರ ನಮ್ಮನ್ನು ದೇವರು ಅಷ್ಟು ಸಮೃದ್ಧಿಯಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಎಲ್ಲರೂ ಕೂಡ ಬಾಯಿ ತೆರೆದು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ, 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 ಸ್ತೋತ್ರ ದೇವರೇ. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಎಲ್ಲರೂ ಸೇರಿ ಒಟ್ಟಾಗಿ ಹೇಳೋಣ. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಹೌದಪ್ಪ, ಈ ಮುಂಜಾನೆ ಸಮಯದಲ್ಲಿ ಅಪ್ಪ ನಿನ್ನನ್ನೇ ಬಯಸಿ ನಿನ್ನನ್ನೇ ಹರಸಿ ಬಂದಿದ್ದೇವೆ ರಾಜ. ಯಾಕಂದ್ರೆ ನೀನಲ್ಲದೆ ನಮಗೆ ಯಾರು ಇಲ್ಲ ದೇವರೇ. ನಮ್ಮನ್ನು ಕಾಯುವ ಕರ್ತನು, ನಮ್ಮನ್ನು ನಡೆಸುವ ತಂದೆ, ನಮ್ಮನ್ನು ಪೋಷಿಸುವ ತಂದೆ, ನಮ್ಮನ್ನು ಕಾಯುವ ದೇವರಪ್ಪ, ನಮ್ಮನ್ನು ಸಾಕಿ ಸಲಹುವ ಸಂತೈಸುವ ದೇವರಪ್ಪ, ನಮ್ಮ ತಾಯಿಯಾಗಿದ್ದು ತಂದೆಯಾಗಿದ್ದು ನಮ್ಮನ್ನು ನಡೆಸುತ್ತಾ ಇರುವ ದೇವರಾಗಿದೆಯಪ್ಪ. ಸ್ತೋತ್ರ ರಾಜ. ಒಂದು ದಿನ ಕೂಡ ನಮ್ಮನ್ನು ಕೈ ಬಿಡದಂತೆ ನಮ್ಮನ್ನು ನಡೆಸುತ್ತಾ ಇರುವ ದೇವರಪ್ಪ, ನಿಮಗೆ ಸ್ತೋತ್ರ. ರಾಜಾದಿರಾಜನೇ, ಕರ್ತಾದಿ ಕರ್ತನೆ, ನಿನಗೆ ವಂದನೆ ಅಪ್ಪ. ಆ ದಿನ ಮೋಶೆಯೊಂದಿಗಿರುವ ದೇವರು ನಮ್ಮೊಂದಿಗಿದೆಯಪ್ಪ ದೇವರೇ. ಅಬ್ರಹಾಮನೊಂದಿಗಿರುವ ದೇವರು ನಮ್ಮೊಂದಿಗಿದೆಯಪ್ಪ. ಯಾಕೋಬನ ದೇವರೇ, ನಿನಗೆ ಸ್ತೋತ್ರ ರಾಜ. ಯಾಕೋಬನಿಗೆ ದರ್ಶನ ಕೊಟ್ಟಿದೀಯ, ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ, 4 ದಿಕ್ಕುಗಳಲ್ಲಿ ನಿನ್ನ ಹರಡಿಕೊಳ್ಳುವೆ ಎಂಬುದಾಗಿ ನೀನು ಹೇಳಿದ ದೇವರಪ್ಪ. ಈ ದಿನ ದೇವರೇ ನಮ್ಮೆಲ್ಲರನ್ನು ಕರ್ತನೆ ನಿನ್ನ ಅದೇ ರೀತಿಯಲ್ಲಿ ನಡೆಸುತ್ತಾ ಇರುವ ದೇವರಪ್ಪ. ಯೋಸೇಫನೊಂದಿಗಿರುವ ದೇವರಪ್ಪ, ನಿನಗೆ ಸ್ತೋತ್ರ ರಾಜ. ದಾವೀದನೊಂದಿಗಿರುವ ದೇವರಪ್ಪ. ಓ ರಾಜಾದಿರಾಜನೇ, ನೀನೆಲ್ಲಾ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದೀಯಪ್ಪ. ಸ್ತೋತ್ರ ರಾಜ. ನಾವು ಸ್ತುತಿ ಮಾಡುವಾಗ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾ ಇರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ನಮ್ಮನ್ನು ಚೆನ್ನಾಗಿ ತಿಳಿದಿರುವ ದೇವರು ನೀನಾಗಿದೆಯಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ,
ನಿನಗೆ ವಂದನೆ. 8ನೇ ತಿಂಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ದೇವರೇ. ಸ್ತುತಿ ಮಾಡುತ್ತಾ ಸ್ತೋತ್ರ ಮಾಡುತ್ತಾ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ತಿಂಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಪ್ಪ. ಈ ತಿಂಗಳಿಗಾಗಿ ನೀನು ಮಾಡುತ್ತಿರುವಂತ ಎಲ್ಲ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ ದೇವರೇ, ಅದ್ಭುತವಾದ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಹಲ್ಲೆಲೂಯ, 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 ಹಲ್ಲೆಲೂಯಪ್ಪ. ಕೃತಜ್ಞತೆಯೊಡನೆ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದೀವಿ ರಾಜ. ಅಪ್ಪ ದೇವರೇ, ನಿನ್ನನ್ನು ಸ್ತುತಿಸುತ್ತಾ ಉಪಕಾರ ಸ್ಮರಣೆ ಮಾಡುತ್ತಾ ನಿನ್ನ ಸನ್ನಿಧಿಗೆ ನಾವು ಬರ್ತಾ ಇದೀವಿ ದೇವರೇ. ಅಪ್ಪ ದೇವರೇ, ನೀನು ಮಾಡುವಂತ ಎಲ್ಲ ಕಾರ್ಯಗಳನ್ನು ನೆನೆಸಿ ನಾವು ಸ್ತೋತ್ರಗಳನ್ನು ಮಾಡುತ್ತಾ ನಿನ್ನ ಆ ಸನ್ನಿಧಾನಕ್ಕೆ ಬರ್ತಾ ಇದೀವಿ ರಾಜ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮಹಿಮೆ, ಮಹಿಮೆಯ ದೇವರೇ, ಮಹಿಮೆಯ ರಾಜನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಸ್ತುತಿಗೆ ಒಡೆಯನೆ, ಸ್ತುತಿಗೆ ಯಜಮಾನನೆ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ, ಆಕಾಶವನ್ನು ನಿನ್ನ ಸಿಂಹಾಸನವನ್ನಾಗಿ, ಭೂಮಿಯನ್ನು ನಿನ್ನ ಪಾದ ಪೀಠವಾಗಿ ಮಾಡಿಕೊಂಡಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಇಹ ಪರ ಲೋಕದಲ್ಲಿ ನೀನೊಬ್ಬನೇ ಒಡೆಯನು, ನೀನೊಬ್ಬನೇ ರಾಜನು, ನೀನೊಬ್ಬನೇ ದೇವರಪ್ಪ. ನಿನಗೆ ಸ್ತೋತ್ರ ದೇವರೇ. ಅಪ್ಪ, ಹಗಲು ಹೊತ್ತಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತಲ್ಲಿ ಅಗ್ನಿ ಸ್ತಂಭವಾಗಿ ಇಸ್ರಾಯೇಲ್ ಜನರನ್ನು ನಡೆಸಿದ ದೇವರಪ್ಪ. ಅಪ್ಪ, ನೀನು ನಮ್ಮೊಂದಿಗಿದ್ದು ನಡೆಸುತ್ತಾ ಇರುವ ದೇವರಪ್ಪ. ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸುತ್ತಿರುವ ದೇವರಪ್ಪ. ನಿನ್ನ ಸಾನ್ನಿಧ್ಯದಿಂದ ನಮ್ಮನ್ನು ನಡೆಸುತ್ತಾ ಇರುವ ದೇವರಾಗಿದ್ದೀಯಪ್ಪ. ನಿನಗೆ ವಂದನೆ ಸಲ್ಲಿಸುತ್ತೇವೆ ರಾಜ. ಪರಿಶುದ್ಧಾತ್ಮನೇ, ನಿನಗೆ ವಂದನೆ. ಇಲ್ಲಿ ಸೇರಿ ಬಂದಂತ ಒಂದೊಂದು ಕುಟುಂಬವನ್ನು ದೇವರೇ ನೀನು ನಡೆಸುತ್ತಿರುವ ದೇವರಾಗಿದೆಯಪ್ಪ. ಕುಟುಂಬಗಳಲ್ಲಿ ಅನೇಕ ಕೊರತೆಗಳು, ಕಷ್ಟಗಳು, ನಷ್ಟಗಳು ಬರುವಾಗ ದೇವರೇ, ನೀನು ತಾನೇ ಅಪ್ಪ ಪ್ರತಿಯೊಂದು ಕುಟುಂಬಕ್ಕೆ ಆಧಾರವಾಗಿದೆಯಲ್ಲಪ್ಪ. ಪ್ರತಿಯೊಂದು ಕುಟುಂಬಕ್ಕೆ ಆಶ್ರಯವಾಗಿದೆಯಲ್ಲಪ್ಪ. ಪ್ರತಿಯೊಂದು ಕುಟುಂಬಕ್ಕೆ ಯಜಮಾನನಾಗಿದೆಯಲ್ಲಪ್ಪ. ಪ್ರತಿಯೊಂದು ಕುಟುಂಬವನ್ನು ಪೋಷಿಸುತ್ತಾ ಇರುವ ದೇವರಾಗಿದೆಯಲ್ಲಪ್ಪ. ನಿನಗೆ ಸ್ತೋತ್ರ ರಾಜ. ಅಪ್ಪ, ಯಾವ ಒಂದು ಕರ್ತನೆ ಅಪ್ಪ ದೇವರೇ, ಮೇಲುಗೆ ಕೊರತೆ ಇಲ್ಲದಂತೆ ನಮ್ಮನ್ನು ನಡೆಸುತ್ತಾ ಇರುವ ದೇವರಪ್ಪ. ಅಪ್ಪ, ನಾವು ಕಷ್ಟ ಬರುವಾಗ, ನಷ್ಟಗಳು ಬರುವಾಗ, ಕೊರತೆಗಳು ಬರುವಾಗ ಅಪ್ಪ ನಿನ್ನನ್ನು ಪ್ರಾರ್ಥಿಸುವಾಗ ನಮಗೆ ಸಹಾಯ ಹಸ್ತವನ್ನು ನೀಡಿದ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ ರಾಜ. ನಿನಗೆ ವಂದನೆ ರಾಜ. ಹೌದಪ್ಪ, ನಿನ್ನ ಹಸ್ತವು ರಕ್ಷಿಸಲಾರದಂತ ಮೋಟಗ ಎಲ್ಲ ಸ್ವಾಮಿ. ನೀನು ಯಾವಾಗ್ಲೂ ಕೂಡ ದೇವರೇ ನಿನ್ನ ಹಸ್ತವನ್ನು ನಮ್ಮ ಮೇಲೆ ಚಾಚಿ ನಮ್ಮನ್ನ ಆಶೀರ್ವಾದ ಮಾಡುತ್ತಾ ಇರುವ ದೇವರಾಗಿದೆಯಪ್ಪ. ನಿಮಗೆ ವಂದನೆ ಸಲ್ಲಿಸ್ತೇನೆ ರಾಜ. ನಿನಗೆ ಸ್ತೋತ್ರ ದೇವರೇ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ. ಎಲ್ಲರೂ ಸೇರಿ ಹೇಳೋಣ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀ ನೀಡಿರುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀ ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ. ಸ್ತೋತ್ರ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ
ಎಂದೆಂದು ನಾವಂದಿಸುವೆ. ಹೌದು ರಾಜ, ನಿನಗೆ ವಂದನೆ ಸಲ್ಲಿಸೋದು, ಕೃತಜ್ಞತೆ ಸಲ್ಲಿಸೋದು, ಆರಾಧನೆ ಸಲ್ಲಿಸೋದು ಬಿಟ್ರೆ ಬೇರೆ ಏನು ಇಲ್ಲ ಸ್ವಾಮಿ. ಯಾಕಂದ್ರೆ ದೇವರೇ, ಎಲ್ಲಾ ಸಮಯದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ಜಾಗದಲ್ಲಿ ನಮ್ಮನ್ನು ನಡೆಸುವ ದೇವರು, ನಮ್ಮ ಕರ್ತನು, ನಮ್ಮ ಕುರುಬನು, ನಮ್ಮ ನಾಯಕನು, ನಮ್ಮ ರಾಜನು, ನಮ್ಮ ತಂದೆ ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ದೇವರೇ. ಅಪ್ಪ, ನೀನು ಮಾತ್ರ ದೇವರೇ ನಮ್ಮನ್ನು ನಡೆಸುವ ದೇವರಪ್ಪ. ನೀನು ಮಾತ್ರ ನಮ್ಮನ್ನು ಕಾಯುವ ದೇವರಪ್ಪ. ಅಪ್ಪ, ನೀನು ನಮ್ಮೊಂದಿಗಿರುವಾಗ ನಮಗೆ ಯಾವ ಒಂದು ಕೊರತೆಗಳಿಲ್ಲ ದೇವ. ಸ್ತೋತ್ರ, ಹಲ್ಲೆಲೂಯ. ಈ ಮುಂಜಾನೆ ಸಮಯದಲ್ಲಿ ದೇವರೇ ನಮ್ಮನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ ರಾಜ. ಅಪ್ಪ, ನೀನ್ ನಂಬಿಗಸ್ತನಾಗಿದ್ದು ನಮ್ಮನ್ನು ನಡೆಸಿದ ದೇವರಾಗಿದೆಯ ರಾಜ. ಈ ಒಂದು 8ನೇ ತಿಂಗಳಲ್ಲಿ ದೇವರೇ ಕರ್ತನೆ, ಅಪ್ಪ, ನಾವು ನಿರೀಕ್ಷೆ ಉಳ್ಳವರಾಗಿ ದೇವರೇ ಅಪ್ಪ, ಈ ತಿಂಗಳಲ್ಲಿ ನಾವು ಪ್ರವೇಶ ಮಾಡುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ರಾಜ. ನೀನ್ ಎಲ್ಲಾ ಸಮಯದಲ್ಲಿ ಒಂದೇ ರೀತಿ ಇರುವ ದೇವರಪ್ಪ. ನಿನ್ನೆ, ಇಂದು, ನಾಳೆ ಯಾವಾಗ್ಲೂ ಒಂದೇ ರೀತಿ ಇರುವ ದೇವರಪ್ಪ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವ ದೇವರಾಗಿದ್ದೀಯಪ್ಪ. ನಿಮಗೆ ವಂದನೆ ಸಲ್ಲಿಸ್ತೇನೆ. ಮುಂಜಾನೆ ಸಮಯದಲ್ಲಿ ದೇವರೇ, ಈ ತಿಂಗಳಿಗಾಗಿ ನೀನು ಕೊಡುವ ವಾಗ್ದಾನವನ್ನು ನಾವು ಬಯಸಿ ದೇವರಪ್ಪ ಬಂದಿದ್ದೇವೆ ರಾಜ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದೆಯಪ್ಪ. ನಿನ್ನ ವಾಗ್ದಾನಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸುವ ದೇವರಾಗಿದೆಯಪ್ಪ. ಸ್ತೋತ್ರ. ಈ ಒಂದು ಮುಂಜಾನೆ ಸಮಯದಲ್ಲಿ, ತಿಂಗಳ ಆರಂಭದಲ್ಲಿ ಕರ್ತನೆ, ನಿನ್ನ ವಾಕ್ಯದ ಮೂಲಕ ದೇವರೇ ಯಾವ ವಾಗ್ದಾನವನ್ನು ನೀನು ಕೊಡ್ಲಿಕ್ಕಿದೆಯೋ ಯೇಸುವೆ, ನಿಮ್ಮ ಪಾದ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಕುಟುಂಬವಾಗಿ ಮನೆಗಳಲ್ಲಿ ಸೇರಿ ಬಂದಿದ್ದೇವೆ ರಾಜ. ನಿನ್ನ ಅದ್ಭುತವಾದ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬರಲಿ ಕರ್ತನೆ. ನಿನ್ನ ಸಾನ್ನಿಧ್ಯ ತುಂಬಲಿ ರಾಜ. ಪವಿತ್ರಾತ್ಮನು ನಮ್ಮನ್ನು ಆಳ್ವಿಕೆ ಮಾಡಲಿ ಅಪ್ಪ. ಈ ಆಗಸ್ಟ್ ತಿಂಗಳು ಪೂರ್ತಿ ಪವಿತ್ರಾತ್ಮನು ನಮ್ಮನ್ನು ಆಳ್ವಿಕೆ ಮಾಡಲಿ ಅಪ್ಪ. ನಾವು ಯಾವ ಜಾಗದಲ್ಲಿ ಹೋಗ್ತೀವೋ, ನಾವು ಏನ್ ಮಾಡ್ತೀವೋ, ಯಾವ ಕೆಲಸದಲ್ಲಿದ್ದೀವೋ, ಯಾವ ಸ್ಥಳದಲ್ಲಿ ಇರ್ತೀವೋ ದೇವರೇ, ಪರಿಶುದ್ಧಾತ್ಮನೇ ನಿನ್ನ ಆಳ್ವಿಕೆ ಮಾಡು ರಾಜ. ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ನಮ್ಮನ್ನೇ ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಪವಿತ್ರ ಆತ್ಮನ ನಡೆಸುವಿಕೆ ನಮ್ಮ ಮಧ್ಯದಲ್ಲಿ ಅನುಗ್ರಹಿಸಿ, ಈ ವಾಗ್ದಾನದ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ, ಈ ತಿಂಗಳ ಆರಂಭದಲ್ಲೇ ನಮ್ಮೊಬ್ಬೊಬ್ಬರನ್ನು ಚೈತನ್ಯಗೊಳಿಸಿ, ಉಜ್ಜೀವನಗೊಳಿಸಿದೇವ್ರೆ ಅಪ್ಪ. ನಮ್ಮೊಬ್ಬೊಬ್ಬರನ್ನು ದೇವರೇ ಬಲಪಡಿಸಿದೇವ್ರೆ ಕರ್ತನೆ. ಓ ದೇವರೇ, ನಂಬಿಕೆ ನಿರೀಕ್ಷೆ ಉಳ್ಳವರಾಗಿ ತಿಂಗಳನ್ನು ನಾವು ಆರಂಭ ಮಾಡುವಾಗ ದೇವರೇ, ವಾಗ್ದಾನದೊಂದಿಗೆ ನಾವು ಆರಂಭ ಮಾಡುವಾಗ ದೇವರೇ, ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆ ನಮ್ಮ ಮಧ್ಯದಲ್ಲಿ, ನಮ್ಮ ಜೊತೆಯಲ್ಲಿ ಬರಲಿ ಕರ್ತನೆ. ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನು ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ ಅಪ್ಪ. ನಿಮ್ಮ ವಾಕ್ಯವನ್ನು ಹಂಚುವಂತ ನಿಮ್ಮ ಸೇವಕರನ್ನು ಪರಿಶುದ್ಧಾತ್ಮನೆ ನೀನು ಕರ್ತನೆ ಸ್ವಾಮಿ ಅವರೊಂದಿಗಿದ್ದು ಅವರನ್ನು ಕರ್ತನೆ ನೀನು ಆವರಿಸಿದೇವ್ರೆ. ಅವರ ಬಾಯಲ್ಲಿ ಹೊರಡುವ ಮಾತುಗಳು ಪ್ರತಿಯೊಬ್ಬರನ್ನು ಚೈತನ್ಯಗೊಳಿಸುವಂತೆ, ಬಲಪಡಿಸುವಂತೆ, ಈ ತಿಂಗಳಿಗಾಗಿ ಎಲ್ಲರನ್ನು ಸಿದ್ಧಪಡಿಸುವಂತೆ, ಈ ತಿಂಗಳಲ್ಲಿ ಮಾಡುವಂತ ಅದ್ಭುತ ಕಾರ್ಯಗಳನ್ನು ಅನುಭವಿಸುವಂತೆ ಕೊಡುವಂತ ವಾಗ್ದಾನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಎಲ್ಲ ಮಹಿಮೆಯು ಘನತೆಯು ನಿಮಗೆ ಮಾತ್ರ ಸಮರ್ಪಿಸುತ್ತಾ, ಯಾವ ಡಿಸ್ಟರ್ಬೆನ್ಸ್ ಇಲ್ಲದಂತೆ ನಮ್ಮೆಲ್ಲರನ್ನು ನಡೆಸಿಕೊಡ್ಬೇಕೆಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರವಾಗ್ಲಿ. ನಾವಿಷ್ಟೊತ್ತು ಹಾಡಿನ ಮುಖಾಂತರ ದೇವರನ್ನು ಮಹಿಮೆ ಪಡಿಸಿದ್ದೇವೆ ಮತ್ತು ಆರಾಧನೆ ಮುಖಾಂತರ ದೇವರನ್ನು ಮಹಿಮೆ ಪಡಿಸಿದ್ದೇವೆ. ದೇವರಿಗೆ ಸ್ತೋತ್ರ. ಮತ್ತು ಬಹು ಮುಖ್ಯವಾದಂತ ಸಮಯ, ನಾವೆಲ್ಲರೂ ತುಂಬಾ ಗಮನವಿಟ್ಟು ಕೇಳಿಸಿಕೊಳ್ಳುವಂತ ಸಮಯ. ಈ ಸಮಯ ನಮ್ಮ ವಾಗ್ದಾನವನ್ನು ಪಡೆದುಕೊಳ್ಳುವಂತ ಸಮಯ. ಹಾಗಾಗಿ ದೇವರು ನಮ್ಗೆ ವಾಗ್ದಾನ ಹಂಚಿಕೊಳ್ಳಲು ಬಂದಿರುವಾಗ ನಾವು ಅವರನ್ನು ಆಹ್ವಾನ ಮಾಡ್ಕೊಳ್ಳೋಣ ಮತ್ತು ವಾಗ್ದಾನವನ್ನು ಗಮನವಿಟ್ಟು ಶ್ರದ್ಧೆಯಿಂದ ನಾವೆಲ್ಲರೂ ಕೇಳಿಸಿಕೊಳ್ಳೋಣ. ಮುಂದಿನ ಸಮಯ ಸೇವಕರಿಗೆ ಒಪ್ಪಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರಣೆ ದೇವರು ನಮಗೆ ಕಳೆದ 7 ತಿಂಗಳ ಕಾಲ ಸುರಕ್ಷಿತವಾಗಿ, ಆರೋಗ್ಯವಾಗಿ, ಸಮಾಧಾನವಾಗಿ, ಜೀವಂತವಾಗಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಕೂಡ, ನಾವೆಲ್ಲರೂ ಒಟ್ಟಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯಕ್ಕೋಸ್ಕರವಾಗಿ ಆತರದಿಂದ ಕಾಯ್ತಿದ್ದೀನಿ ಎಂಬುದಾಗಿ ನೆನೆಸ್ತೇನೆ. ನಾವು ಕೂಡ ಇಷ್ಟರಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ದೇವರ ವಾಕ್ಯಗಳನ್ನ ನಾವು ಓದುವಾಗ ದೇವರು ಕೊಟ್ಟಂತ ಅದ್ಭುತವಾದಂತ ಆಲೋಚನೆಯನ್ನು ನಿಮ್ ಮುಂದೆ ಇವತ್ತು 8ನೇ ತಿಂಗಳದ ವಾಗ್ದಾನದ ವಾಕ್ಯವಾಗಿ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟ ಮಾಡ್ತೇನೆ. ಎಲ್ಲರೂ ಸಹ ನಮ್ಮ ಸತ್ಯವೇದವನ್ನು ಯೆಶಾಯನ ಪುಸ್ತಕ 27ನೇ ಅಧ್ಯಾಯದ 3ನೇ ವಚನದ ಕಡೆ ನಾವು ತಿರುಗಿಸಿಕೊಳ್ಳೋಣ. ಯೆಶಾಯನ ಪುಸ್ತಕ 27ನೇ ಅಧ್ಯಾಯ 3ನೇ ವಚನ ಎಲ್ಲರೂ ತೆಗೆದು ನಾವೆಲ್ಲರೂ ಒಟ್ಟಾಗಿ ಸೇರಿ ಆ ವಚನವನ್ನು ಓದಿಕೊಳ್ಳೋಣ. ಯಾರು ತೆಗೆದ ಮೇಲೆ ನೀವೆಲ್ಲರೂ ಕೂಡ ತಮ್ಮ ಸಬ್ ಮಾಡಿ ಯೆಶಾಯನ ಪುಸ್ತಕ 27ನೇ ಅಧ್ಯಾಯದ 3ನೇ ವಚನವನ್ನು ಎಲ್ಲರೂ ಸೇರಿ ಓದಿಕೊ. ಓಕೆ.
ಸರಿ. ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ಯಾರೂ ಮುಟ್ಟದ ಹಾಗೆ ಹಗಲಿರುಳು ರೌದ್ರವು ನನ್ನಲ್ಲಿಲ್ಲ. 3ನೇ ವಚನ ಮಾತ್ರ. ಸೊ ಇಲ್ಲಿ ನಾವು ನೋಡಿಕೊಳ್ಳುವಾಗ ಈ 26ನೇ ಅಧ್ಯಾಯ ಕೊನೆಗೆ ಬರುವಾಗ 27ನೇ ಅಧ್ಯಾಯದ ಮತ್ತೆ ಮುಂದಿನ ಭಾಗದಲ್ಲಿ ನೋಡುವಾಗ ಅಲ್ಲಿ ಭಯಂಕರವಾದಂತಹ ಹಿಂಸೆಗಳು, ಕೊರತೆಗಳು, ಇವುಗಳ ಬಗ್ಗೆ ಅಲ್ಲಿ ಹೆಚ್ಚು ಬರೆಯಲ್ಪಟ್ಟಿದೆ. ಆದ್ರೆ ಈ ಭಾಗ ಮಾತ್ರ ದೇವರಿಗೆ ಗಾನ ಆಡುವುದಕ್ಕೋಸ್ಕರವಾಗಿ ದೇವರು ಏನಾಗಿದ್ದೇನೆ, ಏನು ಮಾಡ್ಲಿಕ್ಕಿದೆ ಎಂಬುದಾಗಿ ಕುರಿತಾಗಿ ಇಲ್ಲಿ ಬರೆದಿದೆ. 3ನೇ ವಚನದ ಮೊದಲನೇ ಭಾಗ ಹೀಗೆ ಹೇಳ್ತದೆ, ನಾನು ತೋಟಗಾರನು. ದೇವರು ನೇರವಾಗಿ ಮಾತನಾಡುವಂಥದ್ದು. ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಒಯ್ಯುತ್ತಿದ್ದೇನೆ, ಯಾರೂ ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ಇದು ಈ ತಿಂಗಳ ವಾಗ್ದಾನದ ವಾಕ್ಯ ಆಗಿದೆ. ಅಂದ್ರೆ ನೀರು ಒಯ್ಯುತ್ತೇನೆ, ಯಾರೂ ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ ಎಂಬುದಾಗಿ. ಈ ವಚನವನ್ನು ನಾವು ನೋಡುವಾಗ ಇದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಿರುವಾಗ ದೇವರು ತನ್ನ ಜನರ ಬಗ್ಗೆ ಇರುವಂತಹ ಆತನ ಒಂದು ಆಲೋಚನೆಯನ್ನು ಆತನು ಇಲ್ಲಿ ಇಡುತ್ತಾ ಇದ್ದಾನೆ. ಈ ವರ್ಷದ ವಾಗ್ದಾನ ನಮಗೆ ಹೇಳುತ್ತೆ, ನೀನು ಸಫಲನಾಗಿವಿ, ಯು ಶಾಲ್ ಪ್ರಾಸ್ಪರ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ. ಯು ಶಾಲ್ ಪ್ರಾಸ್ಪರ್ ಅಂದ್ರೆ ನೀನು ವೃದ್ಧಿಯಾಗಿವಿ, ನೀನು ಅಭಿವೃದ್ಧಿಯಾಗಿ ನೀನು ಬೆಳೆಯುವಿ ಎಂಬುದಾಗಿ. ಅದಕ್ಕೆ ಪೂರಕವಾಗಿ ವಾಕ್ಯಗಳನ್ನು ನಾನು ಓದುವಾಗ ದೇವರ ಆತ್ಮನು ನನ್ನ ಮನಸ್ಸನ್ನು ಈ ಕಡೆ ತಿರುಗಿಸಿದನು. ಇಲ್ಲಿ ನಾವು ನೋಡುವಾಗ ನಮಗೆ ಬಹಳ ಸ್ವಲ್ಪ ಸಮಯ ಇದೆ, ಅದಕ್ಕಾಗಿ ನಾವು ಬೇಗನೆ ನೋಡಿಕೊಂಡು ಇಲ್ಲಿ ನಮ್ಮ ಜೀವನಕ್ಕೆ ಆತನು ಯಜಮಾನನಾಗಿದ್ದಾನೆ, ಆತನು ಒಡೆಯನಾಗಿದ್ದಾನೆ. ಯಾಕಂದ್ರೆ ನಮಗೆ ಇವತ್ತು ಕೂಡ ನಮ್ಮನ್ನು ಈ ಭೂಲೋಕಕ್ಕೆ ನಮ್ಮನ್ನು ಕಳಿಸಿದ ಆತನೇ, ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾತನೇ, ನಮಗೆ ಜೀವ ಕೊಟ್ಟಿದ್ದಾತನೇ. ಪ್ರತಿಯೊಂದನ್ನು ಕೂಡ ಇವತ್ತು ನಾನು ಏನಾಗಿದ್ದೇನೆ, ವಾಕ್ಯದಲ್ಲಿ ಹೇಳ್ತೆ, ನಾನು ನನ್ನ ಸ್ವತ್ತು ಅಲ್ಲ, ದೇವರೇ ಇದಕ್ಕೆ ಓನರ್ ಆಗಿದ್ದಾನೆ, ದೇವರೇ ಇದಕ್ಕೆ ಆತನು ಸ್ವಂತವಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಆತನು ಹೇಳ್ತಾನೆ, ಮೊದಲನೇ 2 ಮತ್ತು 3ನೇ ನಮ್ಗೆ ಈ ತಿಂಗಳು ವಾಗ್ದಾನವಾಗಿ ಹೇಳುತ್ತೆ, ಕ್ಷಣ ಕ್ಷಣವೂ ನೀರು ಒಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಇಲ್ಲಿ 3 ಬಹಳ ಮುಖ್ಯವಾದಂತ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಹೋಗ್ತೇನೆ. ವಿವರವಾಗಿ ಹೇಳಲಿಕ್ಕೆ ನಮ್ಮ ಸಮಯ ಇಲ್ಲ, ನಮಗಿರುವಂತ ಸಮಯದಲ್ಲಿ ನಾವು ನೋಡ್ಕೊಳ್ಳೋಣ. 3 ಮತ್ತು 4ನೇ ವಚನದಲ್ಲಿ 4ನೇ ಲೈನಲ್ಲಿ ನಾವು ನೋಡುವ ಕ್ಷಣ ಕ್ಷಣವು ನೀರು ಒಯ್ಯುತ್ತೇನೆ. ಇಲ್ಲಿ 2 ಲೈನಲ್ಲೂ ಕೂಡ ಒಂದು ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕ್ಷಣ ಕ್ಷಣವು, ಹಗಲಿರುಳು, ನಿರಂತರ ಅನ್ನುವಂತ ಪದ ಇಲ್ಲಿ ನಾವು ನೋಡ್ತಾ ಇದೀವಿ. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಕ್ಷಣ ಕ್ಷಣವು, ನಿರಂತರ ಅನ್ನುವಂಥದ್ದು ಈ ಮೊದಲನೇ ಭಾಗ ಏನ್ ತೋರಿಸುತ್ತಂದ್ರೆ ದೇವರ ಕಾಳಜಿಯನ್ನು ತೋರಿಸುತ್ತೆ. ದೇವರು ನಮ್ಮ ವಿಷಯದಲ್ಲಿರುವಂತ ಆತನ ಕಾಳಜಿ ಏನಾಗಿದೆ, ಆತನ ಕೇರ್, ಆತನ ಯಾವ ರೀತಿಯಲ್ಲಿ ನಮ್ಮನ್ನು ಕೇರ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಒಂದು ಕೇರ್ ಏನ್ ಹೇಳ್ತದಂದ್ರೆ, ಕ್ಷಣ ಕ್ಷಣವು, ಹಗಲಿರುಳು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿರುವಂತ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆತನು ನಮ್ಮ ಬಗ್ಗೆ ಇರುವಂತ ಕಾಳಜಿಯನ್ನು ತೋರಿಸ್ತಾನೆ. ನಾವು ಬಹಳ ಸಾರಿ ನಾವು ಪ್ರಾರ್ಥನೆ ಮಾಡಿ, ದೇವ್ರು ನಮ್ಮನ್ನು ಕೈ ಬಿಟ್ಟೇನೆ, ಇವತ್ತು ನಮ್ಮ ಹತ್ರ ದೇವ್ರಿಲ್ಲ, ದೇವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಸಾರಿ ನಮಗೆ ನಾವೇ ನಿರಾಶೆ ಪಟ್ಕೊಂಡು, ನಮಗೆ ನಾವು ಬೇಸರ ಪಟ್ಕೊಂಡು, ಎಷ್ಟೋ ಸಾರಿ ನಮಗೆ ನಾವೇ ಶಾಪ ಹಾಕೊಳ್ತಾ ಇರ್ತೀವಿ. ಆದ್ರೆ ವಾಕ್ಯ ಹೇಳುತ್ತೆ, ಆತನ ವಾಕ್ಯ ಕ್ಷಣ ಕ್ಷಣವು, ಹಗಲಿರುಳು, ನಿರಂತರ, ಕಾನ್ಸ್ಟೆಂಟ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಇಲ್ಲಿ ದೇವರ ಕಾಳಜಿ ನಮ್ಮ ಬಗ್ಗೆ ಎಷ್ಟು ಇದೆ ಎಂಬುದಾಗಿ ನಾವು ನೋಡ್ತೀವಿ. ಈ ಒಂದು ದೇವ ಜನರೇ, ಈ ತಿಂಗಳೆಲ್ಲ ದೇವರು ನಮ್ಮ ವಿಷಯದಲ್ಲಿ ಆತನು ಹೆಚ್ಚಾಗಿ ಕಾಳಜಿ ವಹಿಸುವವನಾಗಿದ್ದಾನೆ. ಆತನು ಕ್ಷಣ ಕ್ಷಣವೂ ಕಾಳಜಿ ವಹಿಸುವವನಾಗಿದ್ದಾನೆ, ನಿರಂತರವಾಗಿ ಕಾಳಜಿ ವಹಿಸುವವನಾಗಿದ್ದಾನೆ. ಆತನು ಯಾವತ್ತೂ ಕೂಡ ನಮ್ಮನ್ನು ಮರೆಯುವುದೇ ಇಲ್ಲ, ಯಾವತ್ತೂ ನಮ್ಮ ವಿಷಯದಲ್ಲಿ ಆತನು ದೂರ ಆಗೋದೇ ಇಲ್ಲ. ಆತನು ಪ್ರತಿಯೊಂದು ಕ್ಷಣದಲ್ಲೂ ಕೂಡ, ಕ್ಷಣ ಅನ್ನುವಂತ ಪದ ನಮಗೆ ಎಷ್ಟು ಉತ್ತೇಜನ ಕೊಡುತ್ತಂದ್ರೆ, ಒಂದು ಕ್ಷಣ ಅನ್ನುವಂಥದ್ದು ಅಲ್ಲಿ ಗ್ಯಾಪೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಗ್ಯಾಪೇ ಇಲ್ಲ ಅಂತಂದ್ರೆ ಎಲ್ಲಿ ಕೂಡ ಬಿಡಲ್ಪಡ್ಲಿಲ್ಲ, ಎಲ್ಲಿ ಕೂಡ ಸ್ವಲ್ಪನೂ ಕೂಡ ಆತನು ನಮ್ಮನ್ನು ಮರೆಯಲಿಲ್ಲ, ಸ್ವಲ್ಪನೂ ಸಹ ನಮ್ಮನ್ನು ಆತನು ಬಿಡುವುದಿಲ್ಲ. ಆತನ ದೃಷ್ಟಿ ನಮ್ಮ ಮೇಲೆ ಸ್ವಲ್ಪನೂ ಕೂಡ ಇಲ್ಲದೆ ಇರುವುದಿಲ್ಲ. ಎಲ್ಲಾ ಸಮಯದಲ್ಲಿ ದೇವರು ನಮ್ಮನ್ನು ಕೇರ್ ಮಾಡ್ತಾನೆ. ನಮ್ಮ ಅಗತ್ಯಗಳೇನು, ನಮ್ಮ ಅವಶ್ಯಕತೆಗಳೇನು, ನಮ್ಮ ದೈಹಿಕ ಅಗತ್ಯಗಳೇನು, ನಮ್ಮ ಒಂದು ಆರೋಗ್ಯದ ಬಗ್ಗೆ ಅಗತ್ಯಗಳೇನು, ನಮ್ಮ ಆಹಾರದ ಬಗ್ಗೆ ಏನು, ನಮ್ಮ ಮಾನಸಿಕ ಬಗ್ಗೆ ಏನು, ನಮ್ಮ ಆತ್ಮಿಕ ವಿಷಯಗಳ ಬಗ್ಗೆ ಏನು, ಪ್ರತಿಯೊಂದು ವಿಷಯದಲ್ಲಿ ಕೂಡ
ಆತನು ನಮ್ಮ ಬಗ್ಗೆ ಆತನು ಕಾಳಜಿ ವಹಿಸುತ್ತಾನೆ. ಆಮೇನ್. ಸೊ ಹಾಗಾಗಿ ಆತನು ಕ್ಷಣ ಕ್ಷಣವು ಒಂದು ವೇಳೆ ನನ್ನ ಮನಸ್ಸಲ್ಲಿ ಏನಾದ್ರೂ ನಡೀತಿದೆ ಅದನ್ನು ಕಾಳಜಿ ವಹಿಸ್ತಾನೆ. ನನ್ನ ದೇಹದಲ್ಲಿ ನನಗೆ ಕಾಣದೇ ಇರುವಂತ ಅಂಗಾಂಗಗಳು ಅವುಗಳ ಬಗ್ಗೆ ಕಾಳಜಿ ವಹಿಸ್ತಾನೆ ಆತನು. ಇವತ್ತು ನಾವು ನೋಡ್ತೀವಿ ಮೇಲೆ ಕಾಣುವಂತ ಅಂಗಗಳು, ಕಣ್ಣು, ಮೂಗು, ಬಾಯಿ ಏನು ಕಾಣ್ತಾವಲ್ಲ, ಇದಕ್ಕಿಂತ ಪ್ರಮುಖವಾದಂತ ಅಂಗಾಂಗಗಳು ಒಳಗಡೆ ಇದಾವೆ. ನಾವಿವತ್ತು ಆರೋಗ್ಯವಾಗಿ, ದೈಹಿಕವಾಗಿ, ಸ್ಥಿರವಾಗಿ, ಮಾನಸಿಕವಾಗಿ ಮಾತಾಡ್ಲಿಕ್ಕೆ, ಯೋಚಿಸ್ಲಿಕ್ಕೆ ನಾವೇನು ಕೆಲಸ ಮಾಡ್ತೀವಲ್ಲ, ಒಬ್ಬ ಮನುಷ್ಯ ಜೀವಂತವಾಗಿ ಬದುಕಿ ನಿಂತ್ಕೊಳ್ಬೇಕಂದ್ರೆ ಮೇಲೆ ಕಾಣುವಂತ ಅಂಗಾಂಗಗಳೆಲ್ಲ ಮುಖ್ಯ, ಕಾಣದೇ ಇರುವಂತ ಅಂಗಾಂಗಗಳು ಬಹಳ ಪ್ರಾಮುಖ್ಯ. ಆದ್ರೆ ದೇವರು ವಾಕ್ಯ ಹೇಳುತ್ತೆ, ನನಗೆ ಕಾಣದೇ ಇರುವಂತ ಅಂಗಾಂಗಗಳನ್ನು ಆತನು ಕಾಳಜಿ ವಹಿಸುವವನಾಗಿದ್ದಾನೆ. ಹಾಗಾದ್ರೆ ನನ್ನ ಒಳಗಿರುವಂತ ಯಾವುದೇ ಆಗಿರ್ಬೋದು, ನನ್ನ ಯೋಚನೆ, ನನ್ನ ಬ್ರೈನ್, ನನ್ನ ಹಾರ್ಟ್, ನನ್ನ ಲಂಗ್ಸ್, ನನ್ನ ಲಿವರ್, ನನ್ನ ಒಳಗಿರುವಂತ ಕಿಡ್ನಿ, ಎವ್ರಿ ಆರ್ಗನ್ ಆಫ್ ದ ಬಾಡಿ, ಪ್ರತಿಯೊಂದು ಆರ್ಗನ್ಸ್ ಬಗ್ಗೆ ಆತನ ಕಾಳಜಿ ವಹಿಸ್ತಾನೆ. ನಾನು ಕಾಳಜಿ ವಹಿಸಿದಿಲ್ಲ ಕೆಲವು ಸಾರಿ. ನಾನು ಕಾಳಜಿ ವಹಿಸಬೇಕು, ಏನ್ ಬೇಕಾದ್ರೂ ಚಿಂತೆ ಮಾಡ್ಬಿಡ್ತೀನಿ. ನನ್ನ ಹಾರ್ಟ್ ಬಗ್ಗೆ ಕಾಳಜಿ ವಹಿಸಲ್ಲ, ನನ್ನ ಬ್ರೈನ್ ಬಗ್ಗೆ ಕಾಳಜಿ ವಹಿಸಲ್ಲ, ನಾನು ಎಷ್ಟು ಒತ್ತಡ ಒತ್ಕೊಳ್ಬೇಕಂತ ಕಾಳಜಿ ವಹಿಸಲ್ಲ. ಆದ್ರೆ ಬಹಳ ಒತ್ತಡಗಳು ಹಾಕೊಂಡ್ಬಿಡ್ತೀನಿ ನಾನು. ಆದ್ರೆ ದೇವರು ನನ್ನ ವಿಷಯದಲ್ಲಿ ಆತನು ಕಾಳಜಿ ವಹಿಸ್ತಾನೆ. ದೇವರು ನಿನ್ನ ವಿಷಯದಲ್ಲಿ ಕಾಳಜಿ ವಹಿಸ್ತಾನೆ. ಅದಕ್ಕಾಗಿ ವಾಕ್ಯ ನಿರಂತರ ಅಥವಾ ಕ್ಷಣ ಕ್ಷಣಕ್ಕೂ ಕೂಡ ಆತನು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ. ನಿನ್ನ ಬಗ್ಗೆ ನೀನು ಎಷ್ಟು ಕೇರ್ ತಗೊಳ್ತಾ ಇದೀಯಾ? ನಿನ್ನ ಯೋಚನೆ, ನಿನ್ನ ಒಂದು ಆತ್ಮನ ಬಗ್ಗೆ, ನಿನ್ನ ಆತ್ಮದ ಬಗ್ಗೆ ಎಷ್ಟು ಕಾಳಜಿ ತಗೊಳ್ತೀಯ? ನಿನ್ನ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ತಗೊಳ್ತೀಯ? ನಿನ್ನ ಭವಿಷ್ಯತ್ತಿನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀಯ? ಆದ್ರೆ ದೇವರು ಆತನು ಕ್ಷಣ ಕ್ಷಣಕ್ಕೂ ನಿನ್ನ ಬಗ್ಗೆ ಆತನು ಕಾಳಜಿ ವಹಿಸುವನಾಗಿದ್ದಾನೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆತನು ನನ್ನ ಬಗ್ಗೆ ಆತನು ಕಾಳಜಿ ವಹಿಸುವನಾಗಿದ್ದಾನೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನನ್ನ ಬಗ್ಗೆ ಕಾಳಜಿ ವಹಿಸುವನಾಗಿದ್ದಾನೆ. ಅದಕ್ಕಾಗಿ ಈ ಎರಡು ಪದಗಳು ನನಗೆ ಬಹಳ ಇಷ್ಟ ಆಯ್ತು, ಕ್ಷಣ ಕ್ಷಣಕ್ಕೂ ಅನ್ನುವಂತ ಪದ. ನಾನು ಪ್ರಯಾಣ ಮಾಡುವಾಗ, ನಾನು ಕೂತ್ಕೊಳ್ಳುವಾಗ, ನಾನು ಮಲಗುವಾಗ, ನಾನು ಯಾರ ಜೊತೆ ಆದ್ರೂ ಮಾತಾಡುವಾಗ, ನೋಡ್ರಿ ಎಷ್ಟೋ ಜನ ಮಲಗಿದವರು ಹಂಗೆ ಹೋಗ್ಬಿಟ್ಟಿರ್ತಾರೆ. ಆದ್ರೆ ದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ, ದೇವರು ನಮ್ಮನ್ನು ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಆಮೇಲೆ ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ಅದೇ ಏನ್ ಮಾಡ್ಬೇಕು, ಎಲ್ಲವನ್ನು ಕೂಡ ದೇವರು ನಮಗೆ ನೆನಪಿಸಿ ಕೊಡ್ತಾನೆ. ಬಿಕಾಸ್ ಈಸ್ ಕೇರ್ ಫಾರ್ ಅಸ್, ಈಸ್ ಕೇರಿಂಗ್. ಹೌ ಈ ಕೇರಿಂಗ್? ನನ್ನ ತಾಯಿ ಗರ್ಭದಲ್ಲಿ ಇರುವಾಗ್ಲೇ ನನ್ನ ಕೇರ್ ಮಾಡ್ತಿದ್ದಾನೆ. ತಾಯಿ ಗರ್ಭದಲ್ಲಿ ಒಂದೊಂದು ಕಣಗಳು ಏನಂತಾರೆ, ಆ ಒಂದು ಕನ್ಸೀವ್ ಆಗೋ ಒಂದೊಂದು ಕಣಗಳನ್ನ ಆತನು ಕಾಯ್ತಾನೆ. ಆ ರೀತಿಯಲ್ಲಿ ದೇವರು ನಮ್ಮನ್ನು ಕಾಳಜಿ ವಹಿಸುವವನಾಗಿದ್ದಾನೆ. ನನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ ನನ್ನ ಜೀವನದಲ್ಲಿ. ಅದು ಮೊದಲನೇದಾಗಿ. ಎರಡನೇದಾಗಿ ನಾವು ನೋಡುವಾಗ ಇಲ್ಲಿ ನೀರು ಒಯ್ಯುತ್ತೇನೆ ಅಂತಂದ್ರೆ ಆತನ ಒಂದು ಆರೈಕೆ ಮತ್ತು ಪೋಷಣೆ. ಬರೀ ಕಾಳಜಿ ವಹಿಸುವಂತದಲ್ಲ, ಆತ ನಮ್ಮನ್ನು ಪೋಷಿಸುವವನಾಗಿದ್ದಾನೆ ಮತ್ತು ನಮ್ಮನ್ನು ಆರೈಕೆ ಮಾಡುವತನಾಗಿದ್ದಾನೆ. ನಮಗೆ ಪೋಷಣೆ ಮಾಡ್ತಾನೆ. ಎಲ್ಲಿ ಯಾವ ವಿಷಯದಲ್ಲಿ ಯಾವುದು ಕಡಿಮೆ ಆಗದಂತೆ ಆತನು ಪೋಷಣೆ ಮಾಡ್ತಾನೆ. ನಮಗೆ ಏನಂತಾರೆ, ಯಾವ ಒಂದು ನ್ಯೂಟ್ರಿಯೆಂಟ್ಸ್ ಬೇಕು, ನನಗೆ ಯಾವ ಒಂದು ಪೋಷಕಾಂಶಗಳು ಬೇಕು, ಯಾವ ಸಮಯದಲ್ಲಿ ನನ್ನ ಮನಸ್ಸು ಯಾವ ರೀತಿಯಲ್ಲಿ ದೃಢವಾಗಿರ್ಬೇಕು, ನನ್ನ ಮನಸ್ಸು ಯಾವ ರೀತಿಯಲ್ಲಿ ಸ್ಥಿರವಾಗಿರ್ಬೇಕು, ನನ್ನ ಮನಸ್ಸು ಯಾವಾಗ್ಲೂ ಬಲವಾಗಿರ್ಬೇಕು, ಯಾವ ರೀತಿಯಲ್ಲಿ ನಾನು ಬಲವಾಗಿರ್ಬೇಕು, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಪೋಷಕಾಂಶಗಳನ್ನ ದೇವರು ಕೊಡುವ ಆತನಾಗಿದ್ದಾನೆ. ನಾನು ಸ್ಥಿರವಾಗಿರ್ಲಿಕ್ಕೆ ಏನೆಲ್ಲ ಬೇಕು, ನನ್ನ ನಂಬಿಕೆಯನ್ನು ಹೆಚ್ಚಿಸ್ತಾನೆ, ಪ್ರೀತಿಯನ್ನು ಹೆಚ್ಚಿಸ್ತಾನೆ. ಆತನು ನನಗೆ ಯಾವ ವಿಷಯದಲ್ಲಿ ಕೂಡ, ಆತ್ಮಿಕ ವಿಷಯದಲ್ಲಿ ಯಾವತ್ತೂ ಕೂಡ ಬಿದ್ದು ಹೋಗದಂತೆ, ಯಾವತ್ತೂ ಕೂಡ ಕಡಿಮೆ ಆಗದಂತೆ, ಯಾವ ವಿಷಯದಲ್ಲಿ ಕೂಡ ಸೋತು ಹೋಗದಂತೆ. ಒಂದು ವೇಳೆ ಸೋತು ಹೋಗುವಂತ ಪರಿಸ್ಥಿತಿ ಬಂದ್ರೆ ನಾವೇನ್ ಮಾಡ್ತೇವೆ, ನಮ್ಗೆ ಊಟನೋ ತಿಂಡಿನೋ ನೀರನೋ ಕುಡಿದು ನಾವು ದೇಹವನ್ನು ನಾವು ಬಲಪಡಿಸಿಕೊಳ್ತೇವೆ. ಅದೇ ತರ ಆತ್ಮಿಕವಾಗಿ, ಮಾನಸಿಕವಾಗಿ ನಾವು ಸೋತು ಹೋಗುವಂತ ಸಂದರ್ಭ ಬಂದಾಗ ಅದಕ್ಕೆ ಏನೇನ್ ಬೇಕು ಎಲ್ಲವನ್ನು ಕೂಡ ಆತನು ಪೋಷಣೆ ಮಾಡ್ತಾನೆ, ಎಲ್ಲವನ್ನು ಕೂಡ ಆರೈಕೆ ಮಾಡ್ತಾನೆ. ನಾನು ಬಿದ್ದು ಹೋಗದಂತೆ, ಸೋತು ಹೋಗದಂತೆ, ಬಲಹೀನವಾಗದಂತೆ, ಸಿಕ್ ಆಗದಂತೆ, ವೀಕ್ ಆಗದಂತೆ ಆತನು ಆರೈಕೆ ಮಾಡುವವನಾಗಿದ್ದಾನೆ. ನನ್ನನ್ನು ಆರೈಕೆ ಮಾಡ್ತಾನೆ, ನನ್ನನ್ನು ಪೋಷಣೆ ಮಾಡ್ತಾನೆ. ಮಲಗುವಾಗ ತನ್ನ ಎದೆಗೆ ಅಪ್ಪಿಕೊಳ್ತಾನೆ, ನನ್ನ ತಲೆ ಸವರ್ತಾನೆ, ಬೆನ್ನು ತಟ್ತಾನೆ, ನನ್ನನ್ನು ಎಬ್ಬಿಸ್ತಾನೆ. ಈ ತರ ದೇವರು ನನ್ನನ್ನು ಪೋಷಿಸುವವನಾಗಿದ್ದಾನೆ, ನನ್ನನ್ನು ಆರೈಕೆ ಮಾಡುವವನಾಗಿದ್ದಾನೆ. ಎರಡನೇ ಭಾಗದಲ್ಲಿ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಯ್ಯುತ್ತಿದ್ದೇನೆ ಅಂದ್ರೆ ಆರೈಕೆ ಮಾಡ್ತಾ ಇದ್ದೇನೆ. ಏನಂತೆ, ನೀರು. ಬೈಬಲ್ ಅಲ್ಲಿ ನೀರು ಮೂರು ವಿಷಯಗಳಿಗೆ ಅದು ಏನಂತಾರೆ, ಇಟ್ಸ್ ಇಂಡಿಕೇಟ್ಸ್ 3 ಥಿಂಗ್ಸ್. ಏನಂದ್ರೆ ಆ 3 ವಿಷಯಗಳಿಗೆ ಅದನ್ನು ಹೋಲಿಕೆಯಾಗಿದೆ. ಒಂದನೇದಾಗಿ ನೀರು ದೇವರ ವಾಕ್ಯಕ್ಕೆ, ಎಫೆಸ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನೀರು ದೇವರ ವಾಕ್ಯಕ್ಕೆ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ನೀರು ಅಭಿಷೇಕಕ್ಕೆ ಗುರುತಿಸಲ್ಪಟ್ಟಿದೆ, ಅಭಿಷೇಕಕ್ಕೆ ಅದು ಗುರುತಿಸಲ್ಪಟ್ಟಿದೆ. ಮತ್ತು ಇನ್ನೊಂದು ಭಾಗದಲ್ಲಿ ನೀರು ಆತ್ಮನ ಬಗ್ಗೆ ಅದು ಹೋಲಿಕೆಯಾಗಿದೆ. ನೋಡ್ರಿ, ನೀರು ಏನೆಲ್ಲ ತೋರಿಸಿಕೊಡ್ತದೆ ಅಂದ್ರೆ, ನಮಗೆ ನೀರು ದೇವರ ವಾಕ್ಯವನ್ನು ಅದು ಸೂಚಿಸುವಂತದ್ದಾಗಿದೆ, ಇಂಡಿಕೇಟ್ ಮಾಡುವಂತದ್ದಾಗಿದೆ. ಎರಡನೇದಾಗಿ ನೀರು ಅಭಿಷೇಕಕ್ಕೆ ಗುರುತಾಗಿರ್ತದೆ. ಮೂರನೇದಾಗಿ ನೀರು ಅದು ಪವಿತ್ರಾತ್ಮನಿಗೆ ಗುರುತಾಗಿರುವಂತದ್ದು. ಪ್ರಿಯರೇ,
ಹಾಗಾದ್ರೆ ಈ ತಿಂಗಳು ದೇವರ ನೀರು ಒಯ್ಯುತ್ತಿದ್ದೇನೆ ಅಂದ್ರೆ ಯಾವ ವಿಷಯದಲ್ಲಿ ಅಂತಂದ್ರೆ ದೇವರ ವಾಕ್ಯವು ನಿರಂತರವಾಗಿ ನಮಗೆ ಅದು ಆರೈಕೆ ಮಾಡ್ತದೆ, ನಿರಂತರವಾಗಿ ನಮ್ಮನ್ನು ತುಂಬಿಸ್ತದೆ. ಪವಿತ್ರಾತ್ಮನ ಅಭಿಷೇಕ ನಿರಂತರವಾಗಿ ಅದು ಇರ್ತದೆ. ಇವತ್ತು ಅದು ಡೇ ಬೈ ಡೇ ಅಭಿಷೇಕ ಹೊಸದಾಗಿ ಬರುತ್ತೆ. ನಿನ್ನೆ ಇದ್ದಂತ ಅಭಿಷೇಕ ಅಲ್ಲ, ಇವತ್ತು ಒಂದು ಫ್ರೆಶ್ ಆಗಿ ಬರ್ತದೆ. ಮೊನ್ನೆ ಇದ್ದಂತ ಅಭಿಷೇಕ ಅಲ್ಲ, ಇವತ್ತು ಹೊಸದಾಗಿ ಬರ್ತದೆ. ಜೀವನದಲ್ಲಿ ಹೊಸ ಉತ್ಸಾಹ, ಹೊಸ ಉಲ್ಲಾಸ, ಹೊಸ ಶಕ್ತಿ, ಹೊಸ ಪವರ್, ಹೊಸ ನಡೆಸುವಿಕೆ, ಹೊಸ ಅದ್ಭುತವಾದಂತ ಅವಕಾಶಗಳು, ಹೊಸ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ. ನಾಲೆಡ್ಜ್ ಅಲ್ಲಿ ಹೊಸತನ ಬರ್ತದೆ. ನಮ್ಮ ಬಾಯಿಂದ ಬರುವಂತ ಮಾತುಗಳು ಹೊಸ ರೀತಿಯಲ್ಲಿ. ಸೊ ಆ ರೀತಿಯಲ್ಲಿ ದೇವರು ಆತನು ಪ್ರತಿದಿನ ಕ್ಷಣದಲ್ಲಿ ಒಯ್ತಾ ಇದ್ದಾನೆ. ಅಂದ್ರೆ ಏನು ಒಯ್ತಾ ಇದ್ದಾನೆ? ಆತನು ದೇವರ ವಾಕ್ಯವನ್ನು ಒಯ್ತಾ ಇದ್ದಾನೆ, ಅಭಿಷೇಕವನ್ನು ಒಯ್ತಾ ಇದ್ದಾನೆ ಮತ್ತು ಪವಿತ್ರಾತ್ಮನನ್ನು ಒಯ್ತಾ ಇದ್ದಾನೆ. ಪವಿತ್ರಾತ್ಮನು ನಿನ್ನೆ ಇದ್ದ ಹಾಗೆ ಇವತ್ತು ಹೊಸ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ನೀವು ವಾಕ್ಯ ಓದ್ರಿ, ಇಲ್ಲಿರುವಂತ ಯಾರೇ ಆಗ್ಲಿ, ನಿನ್ನ ಓದಿದಂತ ವಾಕ್ಯ ಇವತ್ತು ಓದ್ರಿ, ಅದು ಬೇರೆ ತರ ನಮಗೆ ಅರ್ಥ ಆಗುತ್ತೆ, ಬೇರೆ ತರ ನಮಗೆ ಶಕ್ತಿ ಕೊಡ್ತದೆ, ಬೇರೆ ತರ ಅದು ನಮಗೆ ಬಲವನ್ನು ಕೊಡ್ತದೆ. ಪ್ರಿಯರೇ, ಈ ಒಂದು ಮುಂಜಾನೆ ಸಮಯದಲ್ಲಿ ಕೂತಿರುವಂತ ಎಲ್ಲ ದೇವ ಜನರೇ, ನೀವು ಅರ್ಥ ಮಾಡಿಕೊಳ್ಳ್ರಿ, ದೇವರು ಏನನ್ನು ಒಯ್ತಾ ಇದ್ದಾನೆ, ಯಾವ ವಿಷಯದಲ್ಲಿ ಕಾಳಜಿ ವಹಿಸ್ತಾ ಇದ್ದಾನೆ, ಅಥವಾ ಯಾವ ವಿಷಯದಲ್ಲಿ ಆರೈಕೆ ಮಾಡ್ತಾನೆ, ಯಾವ ವಿಷಯದಲ್ಲಿ ಆತನು ಪೋಷಣೆ ಮಾಡ್ತಾನೆ ಅಂತಂದ್ರೆ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಪೋಷಣೆ ಮಾಡ್ತಾನೆ. ಯಾಕಂದ್ರೆ ವಾಕ್ಯ ನಮ್ಮಲ್ಲಿ ಅದು ಸ್ಥಿರವಾಗಿದ್ದು ಬಿಟ್ರೆ ಎಂತ ವಿಧವಾದಂತಹ ಶೋಧನೆ ಸಮಯದಲ್ಲಿ ಕೂಡ ಅವುಗಳನ್ನು ಎದುರಿಸುವಂತ ಶಕ್ತಿಯನ್ನು ದೇವರ ವಾಕ್ಯ ನಮಗೆ ಕೊಡ್ತದೆ. ಯಾಕಂದ್ರೆ ಅದು ನಮಗೆ ಯೇಸು ಸ್ವಾಮಿ ತಿಳಿಸಿದ್ದಾನೆ. ಯೇಸು ಸ್ವಾಮಿಗೆ ಶೋಧನೆಗಳು ಬರುವಾಗ, ಪ್ರಾರಂಭ ದಿನಗಳಲ್ಲಿ 3 ಶೋಧನೆ ಬರುವಾಗ ಆತನ ವಾಕ್ಯ ಹೇಳುತ್ತಿರುವಾಗಲೇ ಆ ಶೋಧನೆಗಳು ಓಡಿ ಹೋಗ್ತದೆ, ಆ ಶೋಧಕನು ಓಡಿ ಹೋಗ್ತಾನೆ, ಆ ಸೈತಾನನು ಓಡಿ ಹೋಗ್ತಾನೆ. ಹಾಗಾಗಿ ದೇವರು ಒಯ್ಯುತ್ತಿದ್ದೇನೆ ಅಂದ್ರೆ ಮೊದಲನೇದಾಗಿ ದೇವರ ವಾಕ್ಯವನ್ನು ನಮ್ಮಲ್ಲಿ ಪೂರ್ ಔಟ್ ಮಾಡ್ತಾನೆ, ದೇವರ ವಾಕ್ಯವನ್ನು ನಮ್ಮ ಮೇಲೆ ಸುರಿತಾನೆ, ದೇವರ ವಾಕ್ಯವನ್ನು ನಮ್ಮಲ್ಲಿ ತುಂಬಿಸುತ್ತಾನೆ. ಯಾಕಂದ್ರೆ ಮನುಷ್ಯ ವೀಕ್ ಆಗ್ಬಾರ್ದು, ಬಲಹೀನವಾಗಬಾರ್ದು. ನಾವು ಊಟ ಇಲ್ಲದಿದ್ರೆ ಯಾವ ರೀತಿಯಲ್ಲಿ ವೀಕ್ ಆಗ್ತೀವೋ, ನೀರ್ ಇಲ್ಲದಿದ್ರೆ ವೀಕ್ ಆಗ್ತೀವೋ, ಆಕ್ಸಿಜನ್ ಇಲ್ಲದೆ ಇದ್ರೆ ವೀಕ್ ಆಗ್ತೀವೋ, ಆ ತರ ಊಟ ಅನ್ನೋದು ದೇವರ ವಾಕ್ಯಕ್ಕೆ ಸಮಾನವಾಗಿರ್ತದೆ. ಆ ವಾಕ್ಯವನ್ನು ಆತನು ಪೋಷಣೆ ಮಾಡ್ತಾನೆ, ಆ ವಾಕ್ಯದಲ್ಲಿ ಬೇಕಾಗಿರುವಂತ ಪೋಷಕಾಂಶಗಳನ್ನು ಕೊಡ್ತಾನೆ, ಆ ವಾಕ್ಯದಲ್ಲಿ ಬೇಕಾಗಿರುವಂತ ಬಲವುಳ್ಳ, ಧೈರ್ಯವುಳ್ಳ, ಆಸಕ್ತಿಯುಳ್ಳ, ಪ್ರೋತ್ಸಾಹದಾಯಕವಾಗಿರುವಂತ ನುಡಿಗಳನ್ನು ದೇವರು ನಮಗೆ ಪ್ರತಿದಿನ ಆತನು ಪೂರೈಸುವವನಾಗಿದ್ದಾನೆ, ಆತನು ಒದಗಿಸುವವನಾಗಿದ್ದಾನೆ. 2ನೇ ಭಾಗದಲ್ಲಿ ಹೇಳ್ತದೆ, ಆತನು ದೇವರ ವಾಕ್ಯ ಅಂದಾಗ ಅಥವಾ ನೀರು ಅಂದಾಗ ದೇವರ ವಾಕ್ಯಕ್ಕೆ ಇನ್ನೊಂದು ಸೂಚನೆ ಏನ್ ತೋರ್ಸಂದ್ರೆ ಅದು ಅಭಿಷೇಕವನ್ನು ತೋರಿಸುತ್ತೆ. ಪ್ರತಿದಿನ ಅಭಿಷೇಕ ನನ್ನ ತಲೆ ಮೇಲೆ ಇದ್ದೆ ಯಾವುದೇ ಉಪದ್ರವ ನನ್ನ ಹತ್ರ ಬರಲ್ಲ. ಅಭಿಷೇಕ ನನ್ನ ತಲೆ ಮೇಲೆ ಇದ್ರೆ ಯಾವುದೇ ಸುತ್ತಲಿರುವಂತ ಯಾವುದೇ ವಿಧವಾದಂತ ಒಂದು ಲೌಕಿಕವಾಗಿರುವಂತ ಆಲೋಚನೆಗಳು ನನ್ನ ತಲೆ ಮೇಲೆ ಬರುವುದಿಲ್ಲ. ಅಭಿಷೇಕ ನನ್ನ ಮೇಲೆ ಇದ್ರೆ ಯಾವುದೇ ಸೈತಾನನ ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅದು ಆಗೋದಿಲ್ಲ. ಯಾಕಂದ್ರೆ ಅಭಿಷೇಕ ಅನ್ನುವಂಥದ್ದು ಅದು ಬೆಂಕಿ ಉಪಾಧಿಯಲ್ಲಿ ಉರಿತಾ ಇರ್ತದೆ. ಅಭಿಷೇಕ ಅನ್ನುವಂಥದ್ದು ಅದು ಬೆಂಕಿ ಉಪಾಧಿ ಇರುತ್ತೆ. ಈ ಬೆಂಕಿ ಹತ್ರ ಯಾವುದೇ ಕತ್ತಲೆಯ ಶಕ್ತಿಗಳು ಬರೋದಿಲ್ಲ, ಈ ಬೆಂಕಿ ಹತ್ರ ಯಾವುದೇ ದುಷ್ಟನ ಆಲೋಚನೆಗಳು ಬರೋದಿಲ್ಲ. ಅದಕ್ಕಾಗಿ ನೀರು ಒಯ್ಯುತ್ತಿದ್ದೇನೆ ಅಂದ್ರೆ ಆತನ ಅಭಿಷೇಕವನ್ನು ನಮ್ಮ ಮೇಲೆ ತುಂಬಿಸ್ತಾ ಇದ್ದಾನೆ, ಅಭಿಷೇಕದಿಂದ ಆತನು ತುಂಬಿಸ್ತಾ ಇದ್ದಾನೆ. ಪ್ರತಿದಿನ ಯಾವ ಸಮಯದಲ್ಲಿ ಅಭಿಷೇಕ ಕೊಡ್ತಾನಂತೆ? ಬೆಳಿಗ್ಗೆ ಎದ್ದಾಗಲ್ಲ, ರಾತ್ರಿ ಮಲಗುವಾಗಲ್ಲ, ಕೆಲಸ ಮಾಡುವಾಗಲ್ಲ. ವಾಕ್ಯ ಹೇಳ್ತದೆ ಕ್ಷಣ ಕ್ಷಣಕ್ಕೂ ಕಡಿಮೆ ಆಗದಂತೆ, ಸ್ವಲ್ಪ ಕಡಿಮೆ ಆದ್ರೆ ಅದನ್ನು ತುಂಬಿಸುತ್ತಾನೆ, ಸ್ವಲ್ಪ ಕೊರತೆ ಆದ್ರೆ ಅದನ್ನು ತುಂಬಿಸ್ತಾನೆ, ಸ್ವಲ್ಪ ಇಲ್ಲದಂತಾದ್ರೆ ಆ ಜಾಗವನ್ನು ತುಂಬಿಸ್ತಾನೆ. ಆಮೇಲೆ ಹಾಗಾಗಿ ಈ ತಿಂಗಳು ನೀವು ತುಂಬಾ ಅಲರ್ಟ್ ಆಗಿ, ತುಂಬಾ ಆಸಕ್ತಿಕರವಾಗಿ ನಾವು ಬೆಳಿಬೇಕಾಗಿದೆ. ತುಂಬಾ ಆಸಕ್ತಿಕರ ಕ್ಷಣದಲ್ಲಿ ಕೂಡ ದೇವರ ಅಭಿಷೇಕವನ್ನು ನಾವು ಹೊಂದಿಕೊಂಡು ನಾವು ಜೀವಿಸಬೇಕು. ದೇವರ ಅಭಿಷೇಕವನ್ನು ಅನುಭವಿಸ್ಬೇಕು, ಆ ಎಕ್ಸ್ಪೀರಿಯನ್ಸ್ ನಾವು ಅನುಭವಿಸ್ಬೇಕು. ಆ ಒಂದು ಪವಿತ್ರ ಆತ್ಮನ ಅಭಿಷೇಕವನ್ನು ನಾವು ಯಾವಾಗ್ಲೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅನುಭವಿಸ್ತಾ ಇರ್ಬೇಕು. ಪ್ರಿಯರೇ, 3ನೇ ಭಾಗದಲ್ಲಿ ಪವಿತ್ರ ಆತ್ಮನನ್ನು ಯಾವಾಗ್ಲೂ ಆತನ ತುಂಬಿಸ್ತಾನೆ. ನಮಗೆ ಸಹಾಯಕನು, ಈ ಲೋಕದಲ್ಲಿ ನಮಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸಹಾಯಕನು, ಮಾರ್ಗದರ್ಶಕನು, ನಡೆಸುವಂತವನು, ನಮಗೆ ಆಲೋಚನೆ ಕೊಡುವಂತವನು ಪವಿತ್ರ ಆತ್ಮನಾಗಿದ್ದಾನೆ. ಹಾಗಾಗಿ ಪವಿತ್ರ ಆತ್ಮನನ್ನು ಆ ಕ್ಷಣಕ್ಕೂ ದೇವರು ತುಂಬಿಸುವವನಾಗಿದ್ದೇನೆ. ನಿಮಗೆ ನಾನು ಈಗಾಗಲೇ ಹೇಳಿದ ಪ್ರಕಾರವಾಗಿ ಈ ತಿಂಗಳು ದೇವರು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ. 2ನೇದಾಗಿ ಆತನು ನಮ್ಮನ್ನು ಆರೈಕೆ ಮಾಡುವವನಾಗಿದ್ದಾನೆ, ಪೋಷಣೆ ಮಾಡ್ತಾನೆ. 3ನೇ ಭಾಗದಲ್ಲಿ ನಾವು ನೋಡುವಾಗ ಆತನು ಸುರಕ್ಷತೆಯಿಂದ ಇಡ್ತಾನೆ. ವಾಕ್ಯ ನೋಡ್ರಿ, 3ನೇ ವಚನದ ಕೊನೆ ಭಾಗ, ಯಾರು ಮುಟ್ಟದಂತೆ, ಪ್ರಿಯರೇ ನಿನ್ನ ಹೆಸರು ಹೇಳಿ, ಪರಶುರಾಮನನ್ನು ಯಾರು ಮುಟ್ಟದಂತೆ ನನ್ನ ದೇವರು ಕಾಯುತ್ತಾನೆ. ನಿನ್ನ ಹೆಸರು ಹೇಳಿ ನೀನು ಹೇಳು. ವಾಕ್ಯ ಹೇಳ್ತದೆ, ಯಾರು ಮುಟ್ಟದಂತೆ ಹಗಲಿರುಳು ನಾನು ಕಾಯುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದ್ರೆ ದೇವರು ಕಾಯುತ್ತಾನೆ, ನಿನ್ನನ್ನು ದೇವರು ಕಾಯ್ತಾನೆ. ಯಾರು ಮುಟ್ಟದಂತೆ, ಯಾವುದೇ ಉಪದ್ರವ, ಯಾವುದೇ ರೋಗ, ಯಾವುದೇ ರುಜಿನೆ, ಯಾವುದೇ ಸಾಲಗಳು, ಯಾವುದೇ ಬಡ್ಡಿಗಳು, ಯಾವುದೇ ವಿಧವಾದಂತ ಆತಂಕಗಳು, ಯಾವುದೇ ಭಯ, ಯಾವುದೇ ಆವೇಶದ ಮಾತುಗಳು ಯಾವುದು ಕೂಡ ನಿನ್ನನ್ನು ಮುಟ್ಟದಂತೆ
ದೇವರೇ ಕಾಯುವವನಾಗಿದ್ದೇನೆ. ಆಮೇನ್. ಓ, ಈ ಒಂದು ವಾಗ್ದಾನ ಸಾಕು, ನಮ್ಗೆ ಇಡೀ ವರ್ಷವೆಲ್ಲ ನಾವು ಸಂತೋಷವಾಗಿ ಅನುಭವಿಸ್ಬೇಕು. ನನ್ನ ಯಾವನು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಯಾವ ಶಕ್ತಿಗಳು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಯಾವುದೇ ದುರಾತ್ಮನ ಕಾರ್ಯಗಳು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಯಾವುದೇ ಸೈತಾನನ ಆಲೋಚನೆಗಳು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಬೆಂಡ್ ಮಾಡ್ಲಿಕ್ಕೆ, ನನ್ನನ್ನು ತಗ್ಗಿಸ್ಲಿಕ್ಕೆ, ನನ್ನನ್ನು ಮುಟ್ಲಿಕ್ಕೆ, ನನಗೆ ತೊಂದರೆ ಮಾಡ್ಲಿಕ್ಕೆ, ನನ್ನನ್ನು ವೀಕ್ ಮಾಡ್ಲಿಕ್ಕೆ ಯಾವ ಶಕ್ತಿಗಳಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ದೇವರೇ ಹೇಳ್ತಿದ್ದಾನೆ, ನಿನ್ನನ್ನು ಮುಟ್ಟಲಿಕ್ಕೆ ಯಾವುದು ಕೂಡ ಸಾಧ್ಯವಿಲ್ಲ. ನಿನ್ನನ್ನು ಮುಟ್ಟದೇ ಇರ್ಲಿಕ್ಕೆ ನಾನು ಹಗಲಿರುಳು ಕಾಯುತ್ತೇನೆ. ಆಮೇಲೆ ಹಾಗಾಗಿ ಪ್ರಿಯರೇ, ದೇವರು ನಮ್ಮನ್ನು ಕಾಯುವಾತನಾಗಿದ್ದೇನೆ. 3ನೇ ಭಾಗದಲ್ಲಿ ಮೊದಲನೇದು ನಾವು ನೋಡ್ಕೊಂಡಿವಿ. ಮೊದಲನೇದು ಕಾಳಜಿ, 2ನೇದು ಆರೈಕೆ ಅಥವಾ ಪೋಷಣೆ, 3ನೇದ ನಾವು ನೋಡುವಾಗ ಆತನ ಸುರಕ್ಷತೆ. ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಯುವವನಾಗಿದ್ದಾನೆ. ದೇವರು ರಕ್ಷಣೆ ಮಾಡುವವನಾಗಿದ್ದಾನೆ. ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡುವವನಾಗಿದ್ದಾನೆ. ಯಾವುದರಿಂದ? ದುಷ್ಟನ ಆಲೋಚನೆ. ಇವತ್ತು ನಮಗೆ ಬೇಕಾಗಿರುವಂತದ್ದು ಸುರಕ್ಷಣೆ ದೇಹಕ್ಕೆಲ್ಲ, ನಮ್ಮ ದೇಹಕ್ಕೆಲ್ಲ, ನಮ್ಮ ಆರೋಗ್ಯಕ್ಕಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿಗೆ. ಯಾಕಂದ್ರೆ ಸೈತಾನನ ಸುಲಭವಾಗಿ ಮನಸ್ಸಲ್ಲಿ ತೂರಿ ನಮ್ಮನ್ನು ವೀಕ್ ಮಾಡಿಬಿಡ್ತಾನೆ. ಸೈತಾನನ ಸುಲಭವಾಗಿ ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟು ನಮ್ಮ ನಂಬಿಕೆನ ಹಾಳು ಮಾಡುವಂತ ಆಲೋಚನೆಗಳನ್ನು ಕೊಟ್ಬಿಡ್ತಾನೆ. ಸೈತಾನ ಮನಸ್ಸಲ್ಲಿ ತೂರಿ ಪಾಪ ಮಾಡ್ಲಿಕ್ಕೆ ಆಲೋಚನೆಗಳನ್ನು ಕೊಟ್ಬಿಡ್ತಾನೆ. ಸೈತಾನ ಮನಸ್ಸಲ್ಲಿ ತುಂಬಾ ಸುಲಭವಾಗಿ ಬಂದ್ಬಿಟ್ಟು ನಾವು ಉಪದ್ರವ ಮಾಡ್ಲಿಕ್ಕೆ ನಮ್ಮ ಮನಸ್ಸಲ್ಲಿ ಬಂದ್ಬಿಡ್ತಾನೆ. ಕೋಪ ಒಳಗ್ ತಂದ್ಬಿಡ್ತಾನೆ, ಆವೇಶ ತಂದ್ಬಿಡ್ತಾನೆ. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಲೋಚನೆ ಬಂದ್ಬಿಡ್ತಾನೆ. ಎಷ್ಟೋ ಜನಕ್ಕೆ ಇಲ್ಲಿ ಕೂತಿರುವಂತ ನೀವು ಒಂದಾನೊಂದು ಸಮಯದಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನಾನು ಸತ್ತೋಗ್ಬಿಡ್ಬೇಕು, ನಾನು ಇರಬಾರ್ದು, ಇಂತ ಆಲೋಚನೆ ಕೊಟ್ಟನು ದುರಾತ್ಮನೆ. ಅದಕ್ಕೆ ವಾಕ್ಯ ಹೇಳ್ತೆ, ಇಂತ ಆಲೋಚನೆ ಒಳಗಡೆ ಬರದಂತೆ, ನಿನ್ನನ್ನು ಮುಟ್ಟದಂತೆ ನಾನು ಕಾಯ್ತೇನೆ. ಇಂತ ಆಲೋಚನೆ ನಿನಗೆ ಬರದಂತೆ ನಾನು ಕಾಯ್ತೇನೆ. ಯಾವುದೇ ಶಕ್ತಿಗಳು ನಿನ್ನೊಳಗೆ ಬರದಂತೆ, ಯಾವುದೇ ಸೈತಾನನ ಯುಕ್ತಿಗಳ ಒಳಗೆ ಬರದಂತೆ, ಸೈತಾನನ ಬಲಹೀನ ಪಡಿಸುವಂತ ಯಾವುದೇ ಉಪದ್ರವ ನಿನ್ನೊಳಗೆ ಬರದಂತೆ, ನಿನ್ನನ್ನು ಮುಟ್ಟದಂತೆ ನಾನು ಕಾಯ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ. ಆಮೇಲೆ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಬೇಕಾಗಿರುವಂತದ್ದು, ಇವತ್ತು ನಮ್ಮ ಮನಸ್ಸಿಗೆ ಒಂದು ಸುರಕ್ಷತೆ, ನಮ್ಮ ಆತ್ಮಕ್ಕೆ ಒಂದು ಸುರಕ್ಷತೆ ಬೇಕು. ವಿ ನೀಡ್ ದ ಪ್ರೊಟೆಕ್ಷನ್. ಮೆಂಟಲಿ, ಸ್ಪಿರಿಚುವಲಿ ವಿ ನೀಡ್ ದ ಪ್ರೊಟೆಕ್ಷನ್. ದೇಹಕ್ಕೆ ಏನನ್ನಾದ್ರೆ ನಾವು ಕಾಪಾಡಿಕೊಳ್ತೀವಿ, ನಮ್ಮ ಗಮನಕ್ಕೆ ಬರ್ತದ್ರಿ. ಒಂದ್ ವೇಳೆ ಹಾವು ಮುಂದೆ ಹೋಗ್ತಿದ್ರೆ ಅದರಿಂದ ಕಾಪಾಡಿಕೊಳ್ಳಿಕ್ಕೆ ನಮಗ್ ಗೊತ್ತಾಗುತ್ತೆ, ನಮ್ಮ ಸೆನ್ಸ್ ಗೊತ್ತಾಗುತ್ತೆ, ನಾವು ಕಾಪಾಡಿಕೊಳ್ತೀವಿ. ಒಳಗಡೆ ಇರುವಂತ ಮನಸ್ಸಿಗೆ, ಆತ್ಮಕ್ಕೆ ಬರುವಂತ ಶೋಧನೆ, ಕಷ್ಟ, ಉಪದ್ರವಗಳನ್ನು ಕಾಯುವುದಕ್ಕಾಗಿ ದೇವರು ಹೇಳ್ತಾನೆ, ನಾನು ಕಾಯ್ತೇನೆ, ನಾನ್ ನೋಡಿಕೊಳ್ಳ, ನಿನ್ನ ಯಾರು ಮುಟ್ಟದಂತೆ. ನೋಡಿ ಎಂತ ಒಳ್ಳೆ ಮಾತು ಹೇಳ್ತಾನೆ, ನಿನ್ನನ್ನು ಯಾರು ಮುಟ್ಟದಂತೆ. ದಿನಕ್ಕೊಂದ್ಸರಿ ಅಲ್ಲ, ಹಗಲಿರುಳು, ಡೇ ಅಂಡ್ ನೈಟ್. ಹೇಳ್ರಿ, ಡೇ ಅಂಡ್ ನೈಟ್ ಹಿ ವಿಲ್ ಪ್ರೊಟೆಕ್ಟಿಂಗ್ ಮೀ. ಆತನು ನನ್ನನ್ನು ಕಾಯುತ್ತಾನೆ. ಎಲ್ಲರೂ ಹೇಳ್ಬೇಕು, ನನ್ನ ಆರೋಗ್ಯವನ್ನು ಕಾಯ್ತಾನೆ, ನನ್ನ ಮನಸ್ಸನ್ನು ಕಾಯ್ತಾನೆ, ನನ್ನ ಜ್ಞಾನವನ್ನು ಕಾಯ್ತಾನೆ, ನನ್ನ ಬಲವನ್ನು ಕಾಯ್ತಾನೆ. ಪ್ರಿಯರೇ, ನೀವು ದುಡಿದು ಬಿಡುದು ಕಷ್ಟಪಟ್ಟು, ನಿನ್ನ ಬಲವನ್ನು ಕಷ್ಟಪಟ್ಟು ಅವುಗಳನ್ನು ಬಡ್ಡಿ ಕಟ್ಟಕ್ಕೋ, ಸಾಲ ಕಟ್ಟಕ್ಕೋ, ಅಥವಾ ಇನ್ನೊಬ್ಬರನ್ನು ಉದ್ಧಾರ ಮಾಡಕ್ಕಾಗಿ ಇನ್ನು ಮೇಲೆ ಇಲ್ಲ. ನಿನ್ನ ಬಲ, ನಿನ್ನ ಶಕ್ತಿಯನ್ನು ದೇವರು ಯಾರು ಮುಟ್ಟದಂತೆ, ಅದು ವ್ಯರ್ಥವಾಗಿ ಹೋಗದಂತೆ, ನಿನ್ನ ಬಲ ನಷ್ಟವಾಗದಂತೆ, ನಿನ್ನ ಜ್ಞಾನ ನಷ್ಟವಾಗದಂತೆ, ನಿನ್ನ ಹಣ ನಷ್ಟವಾಗದಂತೆ, ನಿನ್ನ ಹೊಸ ಹೊಸ ಐಡಿಯಾಗಳು ನಷ್ಟವಾಗದಂತೆ, ನಿನ್ನಗಿರುವಂತ ಯಾವುದೇ ಸಮಸ್ತ ವಿಧವಾದಂತ ವರಗಳು ನಷ್ಟವಾಗದಂತೆ, ಅದನ್ನು ಯಾರು ಮುಟ್ಟದಂತೆ ಇನ್ನು ಮೇಲೆ ದೇವರು ಕಾಯುವವನಾಗಿದ್ದಾನೆ, ದೇವರು ಪ್ರೊಟೆಕ್ಟ್ ಮಾಡುವವನಾಗಿದ್ದಾನೆ, ದೇವರು ನಡೆಸುವವನಾಗಿದ್ದಾನೆ. ಪ್ರಿಯರೇ, ಹಾಗಾಗಿ ಈ 3 ವಿಷಯಗಳು ನೆನಪು ಮಾಡ್ಕೊಳ್ರಿ. ಈ ತಿಂಗಳು ದೇವರು ಬಹಳ ಉತ್ಸುಕನಾಗಿದ್ದಾನೆ ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕಾಗಿ. ದೇವರು ಉತ್ಸುಕನಾಗಿದ್ದಾನೆ ನಿನ್ನನ್ನು ಮೇಲಕ್ಕೆ ತರುವುದಕ್ಕಾಗಿ. ದೇವರು ಉತ್ಸುಕನಾಗಿದ್ದಾನೆ ನಿನಗೆ ಮೇಲುಗಳನ್ನು ಮಾಡುವುದಕ್ಕಾಗಿ. ದೇವರು ಉತ್ಸುಕನಾಗಿದ್ದಾನೆ ನಿನ್ನನ್ನು ಬಲಪಡಿಸಲಿಕ್ಕೆ, ಶಕ್ತಗೊಳಿಸಲಿಕ್ಕೆ. ನಿನ್ನ ಮುಂದೆ ಯಾರು ನಿಂತುಕೊಳ್ಳದಂತೆ, ಯಾವುದೇ ದುಷ್ಟನ ಶಕ್ತಿಗಳು, ಯಾವುದೇ ದುರಾತ್ಮನ ಬೈರಿಗಳ ಯಾರು ಕೂಡ ನಿನ್ನ ಮುಂದೆ ನಿಂತುಕೊಳ್ಳದಂತೆ ದೇವರು ನಿನ್ನನ್ನು ಮೇಲಕ್ಕೆತ್ತುವವನಾಗಿದ್ರೆ. ಆತನೇ ಸ್ವತಃ ಹೇಳ್ತಾನೆ, ಇದು ನನ್ನ ತೋಟ, ಇದು ನನ್ನ ಮಗನು, ಇದು ನನ್ನ ಕುಟುಂಬ, ಇದು ನನ್ನ ಸಂಸಾರ, ಇದು ನನ್ನವರು, ನನ್ನ ಪ್ರಜೆಗಳು, ನನ್ನ ಸ್ವಕೀಯರು, ನೀನು ನನ್ನವನು. ನಿನ್ನನ್ನು ಕಾಯುವಂತ ಜವಾಬ್ದಾರಿ ನಂದು. ನಿನಗೆ ಹೋಗಿ ಕಾಳಜಿ ವಹಿಸುವಂತ ಜವಾಬ್ದಾರಿ ನನ್ನದು. ನಿನಗೆ ಆರೈಕೆ ಮಾಡುವಂತ ಜವಾಬ್ದಾರಿ ನನ್ನದು. ನಿನಗೆ ಪೋಷಣೆ ಮಾಡುವಂತ ಜವಾಬ್ದಾರಿ ನನ್ನದು. ಹಾಗಲ್ಲಿರೋಣ ಅಂದ್ರೆ ಯಾವ ಒಂದು ಗ್ಯಾಪ್ ಇಲ್ಲದಂತೆ ದೇವರು ನಿನ್ನನ್ನು ಕಾಯ್ತಾನೆ. ಸ್ವಲ್ಪನೂ ಕೂಡ ಗ್ಯಾಪ್ ಇಲ್ಲದಂತೆ, ಸ್ವಲ್ಪನೂ ಕೂಡ ಬಿಡದಂತೆ ನಿನ್ನನ್ನು ಕಾಯ್ತಾನೆ, ನಿನ್ನನ್ನು ಆರೈಕೆ ಮಾಡ್ತಾನೆ, ನಿನಗೆ ಪೋಷಣೆ ಮಾಡ್ತಾನೆ, ನಿನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ. ಹಲೋ, ಇಲ್ಲಿರುವಂತ ನೀವು ಯೋಚನೆ ಮಾಡ್ರಿ, ನಿನ್ನ ಒಡ ಹುಟ್ಟಿದವರಾಗ್ಲಿ, ನಿನ್ನ ಹೆತ್ತವರಾಗ್ಲಿ, ಎಷ್ಟೋ ಸಾರಿ ತಂದೆ ತಾಯಿಗಳು ಎಷ್ಟೋ ಸಾರಿ ನಮ್ಮನ್ನು ಬೈದು ಬಿಡ್ತಾರೆ, ನಮ್ಮನ್ನು ಗದರಿಸ್ಬಿಡ್ತಾರೆ. ಬಿಟ್ಟು ಹೋಗ್ಬಿಡು, ಮನೆ ಬಿಟ್ಟು ಹೋಗ್ಬಿಡು, ನೀನ್ ಇಷ್ಟ ಬಂದಂಗ್ ಮಾಡ್ಕೊ, ನನಗ್ ಗೊತ್ತಿಲ್ಲ, ಹೋಗು, ನಿನ್ ಜೀವನ ನೀನಾಗು, ನೀನ್ ಹಾಳಾಗೋಗ್ಬಿಡು, ನೀಂಗ ಎಷ್ಟೋ ಜನ ಅಂತಾರೆ. ಆದ್ರೆ ನನ್ನ ದೇವರು, ನಿನ್ನೊಳಗಿರುವಂತ ನಿನ್ನ ದೇವರು, ಪವಿತ್ರಾತ್ಮ ದೇವರು, ಆತನು ಹಗಲು ಈರಳು ಎಲ್ಲಿ ಕೂಡ ಗ್ಯಾಪ್ ಇಲ್ಲದಂತೆ 24 ಗಂಟೆಗಳ ಕಾಲ ನಿನ್ನನ್ನು ಪೋಷಿಸಿ, ನಿನ್ನನ್ನು ಆರೈಕೆ ಮಾಡಿ, ನಿನ್ನ ಬಗ್ಗೆ ಕಾಳಜಿ ವಹಿಸಿ ನಿನ್ನನ್ನು ಕಾಯುವವನಾಗಿದ್ದಾನೆ.
ಈ ತಿಂಗಳ ವಾಗ್ದಾನ ಇದೇ ಹೇಳುತ್ತಮ್ಮ, ನೀನು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಆತನು 24x7 24 ಗಂಟೆಗಳ ಕಾಲ ಆತನು ಎಲ್ಲಿ ಗ್ಯಾಪ್ ಇಲ್ಲದಂತೆ ನಿಮ್ಮನ್ನು ಕಾಳಜಿ ವಹಿಸುವನ. ನನ್ನ ಬಗ್ಗೆ ಕಾಳಜಿ ವಹಿಸ್ತೇನೆ. ನನಗೆ ಈ ಟೈಮಲ್ಲಿ ಏನ್ ಬೇಕು, ನೆಕ್ಸ್ಟ್ ಅವರ್ ಅಲ್ಲಿ ಏನ್ ಬೇಕು, ಇನ್ನು ಒಂದು ಗಂಟೆಗೆ ನನಗೆ ಏನ್ ಬೇಕು, ಇನ್ನು ಒಂದು ದಿನ ಆದ್ಮೇಲೆ ಏನ್ ಬೇಕು, ರಾತ್ರಿ ಏನ್ ಬೇಕು, ಹಗಲು ಏನ್ ಬೇಕು, ನನಗೆ ಎಲ್ಲವನ್ನು ಕೂಡ ಆತನ ಕಾಳಜಿ ವಹಿಸೋದು ಮಾತ್ರವಲ್ಲದೆ, ಸುಮ್ಮನೆ ಕಾಳಜಿ ವಹಿಸೋದು ಮಾತ್ರವಲ್ಲದೆ ಅದನ್ನು ಪೂರೈಸುತ್ತಾನೆ, ಅದನ್ನು ಒದಗಿಸುತ್ತಾನೆ. ಅದನ್ನು ಕೊಟ್ಟು ಸುಮ್ಮನೆ ಇರೋದಿಲ್ಲ, ಅದನ್ನು ಪೋಷಣೆ ಮಾಡ್ತಾನೆ. ಪೋಷಣೆ ಮಾಡ್ತಾನೆ. ಊಟ ಕೊಟ್ಟು ಸುಮ್ಮನೆ ಇರೋದಿಲ್ಲ, ಆತನು ಊಟ ಜೀರ್ಣ ಆಗುವಂತೆ ಅದನ್ನು ಪೋಷಣೆ ಮಾಡ್ತಾನೆ. ಊಟ ಜೀರ್ಣ ಆದ ಮೇಲೆ ಅಷ್ಟಕ್ಕೆ ಬಿಡೋದಿಲ್ಲ, ಊಟ ಜೀರ್ಣ ಆದ್ಮೇಲೆ ಯಾವ ಅಂಗಕ್ಕೆ ಯಾವ ಶಕ್ತಿ ಹೋಗ್ಬೇಕು ಅದನ್ನು ಕಳಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನು ಒದಗಿಸುವವನು ಮಾತ್ರವಲ್ಲ, ಪೋಷಿಸುವವನು ಮಾತ್ರವಲ್ಲ, ಆರೈಕೆ ಮಾಡುವವನು ಮಾತ್ರ ಅಲ್ಲ, ಆತನು ಕಾಳಜಿ ವಹಿಸುವವನು ಮಾತ್ರವಲ್ಲ, ಆತನು ಕಾಯುವವನಾಗಿದ್ದಾನೆ. ಆಮೇನ್. ಎಷ್ಟೋ ಸಾರಿ ನಾನು ಬಹಳ ಚಿಂತೆ ಮಾಡ್ತೇನೆ, ಬಹಳಷ್ಟು ಸಾರಿ ಕೆಲವ್ರ ಬಗ್ಗೆ ಸುಮ್ಮನೆ ದುಡಿತೇನೆ ಇರ್ತಾರೆ. ಅವ್ರ ಹತ್ರ ದುಡ್ಡು ಉಳಿಯದೇ ಇಲ್ಲ. ದುಡಿತೇನೆ ಇರ್ತಾರೆ, ಕಷ್ಟಪಡ್ತಾರೆ. ಮನೆ ಮಂದಿ ಎಲ್ಲ ಕಷ್ಟ ಪಡ್ತಾನೆ ಇರ್ತಾರೆ, ಕೆಲಸ ಮಾಡ್ತಾನೆ ಇರ್ತಾರೆ, ಅದನ್ನು ತೃಪ್ತಿಯಾಗಿ ಅನುಭವಿಸೋದಿಲ್ಲ. ಎಷ್ಟೋ ಸರಿ ಕಷ್ಟಪಡ್ತಾರೆ, ಅದು ಏನಾಯ್ತಂತಾನೆ ಗೊತ್ತಾಗಲ್ಲ, ಅದು ಎಲ್ಲಿ ಬೇಕಲ್ಲಿ ವ್ಯರ್ಥವಾಗಿ ಹೋಗ್ತದೆ ಪ್ರೇರೆ. ಆದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ನಿನ್ನನ್ನು ಆ ಒಂದು ನಿನ್ನ ಶಕ್ತಿಯನ್ನು, ನಿನ್ನ ಬಲವನ್ನು, ನಿನ್ನ ಜ್ಞಾನವನ್ನು, ನಿನ್ನ ಆರೋಗ್ಯವನ್ನು ಯಾರು ಕೂಡ ಮುಟ್ಟದೇ ಇರುವಂತೆ ನಾನು ಕಾಯ್ತೇನೆ ಎಂಬುದಾಗಿ. ಆಮೇನ್. ಹಾಗಾಗಿ ಈ 4 ವಿಷಯಗಳು, ಈ 3 ವಿಷಯಗಳು ನೀವು ನೆನಪಲ್ಲಿ ಇಟ್ಕೊಳ್ರಿ. ಒಂದನೇದೇನು, ದೇವರು ಕಾಳಜಿ ವಹಿಸ್ತಾನೆ ಈ ತಿಂಗಳು. ಎರಡನೇದಾಗಿ ದೇವರು ಏನ್ ಮಾಡ್ತಾನೆ, ನಮ್ಮನ್ನು ಆರೈಕೆ ಮಾಡ್ತಾನೆ ಅಥವಾ ನಮ್ಮನ್ನು ಪೋಷಣೆ ಮಾಡ್ತಾನೆ. ಮೂರನೇದಾಗಿ ದೇವರು ನಮ್ಮನ್ನು ಸುರಕ್ಷಿತವಾಗಿ ಆತನು ಕಾಪಾಡ್ತಾನೆ, ಸುರಕ್ಷಿತವಾಗಿರ್ತಾನೆ, ಆತನು ಕಾಪಾಡ್ತಾನೆ, ಯಾರು ಮುಟ್ಟದಂತೆ ಆತನು ಕಾಪಾಡು. ನೀರು ಅಂದ್ರೆ ಅರ್ಥ ಏನಂದ್ರೆ ದೇವರ ವಾಕ್ಯ. ಕ್ಷಣ ಕ್ಷಣಕ್ಕೂ ದೇವರ ವಾಕ್ಯವನ್ನು ಪೂರೈಸ್ತಾ ಇರ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕ್ಷಣ ಕ್ಷಣಕ್ಕೂ ಆತನು ಆರೈಕೆ ಮಾಡುವವನಾಗಿದ್ದಾನೆ. ಎರಡನೇದಾಗಿ ನೋಡ್ತೇವೆ ಅಭಿಷೇಕ. ಆತನು ಪ್ರತಿ ಸಾರಿ ಹೊಸ ಒಂದೊಂದು ದಿನ ಹೊಸ ಅಭಿಷೇಕ. ನಿನ್ನೆ ಇದ್ದಂತ ಅಭಿಷೇಕ ಅಲ್ಲ, ಇವತ್ತು ಬೇರೆ ಅಭಿಷೇಕ, ಹೊಸ ಅಭಿಷೇಕವನ್ನು ಕೊಡ್ತಾನೆ. ದ ಫ್ರೆಶ್ ಅನೈಂಟಿಂಗ್ ಅಂತಾರೆ ಇಂಗ್ಲಿಷ್. ತಾಜಾ ಫ್ರೆಶ್ ಆಗಿರುವಂತ ಅಭಿಷೇಕ ತುಂಬಿ. ಮೂರನೇದಾಗಿ ಪವಿತ್ರಾತ್ಮನನ್ನು ತುಂಬಿಸ್ತಾನೆ. ಎಲ್ಲಿ ಒಂದು ಕ್ಷಣನು ಮರೆತು ಹೋಗದಂತೆ, ಗ್ಯಾಪ್ ಇಲ್ದಂತೆ ಆತನು ಪೂರೈಸುವನು. ಹಾಗಿದ್ರೆ ನಾನು ನೀನು ನಾವು ಈ ತಿಂಗಳು ಇದನ್ನು ಅನುಭವಿಸ್ಬೇಕಾದ್ರೆ ಆತನ ಪೋಷಣೆ, ಆತನ ಆರೈಕೆ, ಆತನ ಸುರಕ್ಷತೆ ಮಾತ್ರವಲ್ಲದೆ ಆತನ ಕಾಳಜಿ ನಮ್ಮ ಜೀವನದಲ್ಲಿ ನಿರಂತರವಾಗಿರ್ಬೇಕಂದ್ರೆ ನಾವೇನು ಮಾಡಬೇಕು? ನಂಬರ್ 1 3 ವಿಷಯಗಳನ್ನು ಹೇಳ್ತೇನೆ, ನೀವು ನೆನಪಿಟ್ಕೊಳ್ಳಿ. ಒಂದನೇದಾಗಿ, ಆತನೇ ನಮ್ಮ ಲೈಫ್ ಅಲ್ಲಿ ಮೊದಲನೆಯ ಆದ್ಯತೆ. ನನ್ನ ಹೆಂಡತಿ ಅಲ್ಲ ಮೊದಲನೇ ಆದ್ಯತೆ, ನನ್ನ ಮಕ್ಕಳೆಲ್ಲ ಮೊದಲನೇ ಆದ್ಯತೆ, ಪ್ರಥಮ ಸ್ಥಾನ, ಮೊದಲನೇ ಸ್ಥಾನ, ಫಸ್ಟ್ ಪ್ರಯಾರಿಟಿ. ನನ್ನ ಹೆಂಡತಿ ಅಲ್ಲ, ನನ್ನ ಮಕ್ಕಳಲ್ಲ, ನನ್ನ ಕೆಲಸ ಅಲ್ಲ, ನನ್ನ ಹಣ ಅಲ್ಲ, ನನ್ನ ಆರೋಗ್ಯ ಅಲ್ಲ. ದ ಲಾರ್ಡ್ ಜೀಸಸ್ ಇಸ್ ಮೈ ಪ್ರಯಾರಿಟಿ. ದೇವರೇ ನನ್ನ ಮೊದಲನೆಯ ಆದ್ಯತೆ. ನನಗೇನಾದ್ರೂ ಕಷ್ಟ ಬಂತು, ನೋವಾಯ್ತು, ಸಂತೋಷ ಆಯ್ತು, ದುಃಖ ಆಯ್ತು, ಖುಷಿ ಆಯ್ತು, ಹಣ ಬಂತು, ಏನೇ ಬಂತಂದ್ರೂ ಕೂಡ ಮೊದಲನೇದಾಗಿ ಆತನೇ ನನಗೆ ಆದ್ಯತೆ. ನನಗೆ ಹಣ ಬಂತ, ಮೊದಲನೇ ಆದ್ಯತೆ ಆತನೇ. ನನಗೆ ಖುಷಿ ಆಯ್ತಾ, ಮೊದಲನೇ ಆದ್ಯತೆ ಆತನೇ. ನನಗೆ ಬಹಳ ದುಃಖ ಆಯ್ತಾ, ಮೊದಲನೇ ಸ್ಥಾನ ಆತನಿಗೆ. ನನಗೆ ಬಹಳ ನೋವಾಯ್ತಾ, ಮೊದಲನೇ ಆದ್ಯತೆ ಆತನೇ. ಯಾವಾಗ್ಲೂ ಸೆಲೆಬ್ರೇಷನ್ ಆಗ್ಲಿ, ನೋವಾಗ್ಲಿ, ಸಂತೋಷ ಆಗ್ಲಿ, ಏನಾದ್ರೂ ಸಿಕ್ಕಿತಾಗ್ಲಿ, ಏನಾದ್ರೂ ಹೊಂದ್ಕೊಂಡಿದ್ದೀನಾಗ್ಲಿ, ಏನಾದ್ರೂ ಕಳ್ಕೊಂಡಿನಾಗ್ಲಿ, ಯಾವುದೇ ಸಂದರ್ಭದಲ್ಲಿ ಆದ್ರೂ ಕೂಡ ದ ಮೊದಲನೆಯ ಆದ್ಯತೆ ದೇವರೇ ನಮ್ಮ ಲೈಫಿಗೆ. ಇದು ಮೈಂಡ್ ಅಲ್ಲಿ, ನನ್ನ ಲೈಫಿಗೆ ಮೊದಲನೇ ಆದ್ಯತೆ ದೇವರೇ. ಯಾಕೆ ಗೊತ್ತಾ? ದೇವರು ವಾಕ್ಯ, ನೀನು ತಾಯಿ ಗರ್ಭದಲ್ಲಿ ಪಿಂಡವಾಗಿರೋ ನಾನು ನಿನ್ನನ್ನು ನೋಡಿದ್ದೇನೆ ಎಂಬುದಾಗಿ ಹೇಳಿದ್ದೇನೆ. ಅಂದ್ರೆ ಮೊದಲು ನನ್ನನ್ನು ನೋಡಿದ್ ನನ್ನ ಅಪ್ಪ ಅಲ್ಲ. ಯಾರಾದ್ರೂ ಹೆರಿಗೆ ಆದ ತಕ್ಷಣ ಏನಂತಾರೆ, ಮೊದಲು ಅಪ್ಪನಿಗೆ ತೋರಿಸ್ರಿ, ಮೊದಲು ಅಮ್ಮನಿಗೆ ತೋರಿಸ್ರಲ್ಲ, ಮೊದಲು ನನ್ನ ನೋಡಿದವನು ದೇವರೇ. ಗಾಡ್, ದೇವರು ನನ್ನನ್ನು ತಾಯಿ ಗರ್ಭದಲ್ಲಿ ನೀನು ಒಂದೊಂದು ಕಣವಾಗಿ ನೀನು ರಚನೆ ಆಗುತ್ತಿರುವಾಗ್ಲೇ, ಏರ್ಪಾಡು ಆಗುತ್ತಿರುವಾಗ್ಲೇ, ನಾನು ಒಂದು ಮಗುವಾಗಿ ಒಂದೊಂದು ಅಂಗಾಂಗಗಳು ರೂಪ ಆಗುತ್ತಿರುವಾಗ್ಲೇ ನನ್ನನ್ನು ಕಂಡವನು ದೇವರೇ. ಹಾಗಾಗಿ ನನ್ನ ಮೊದಲನೆಯ ಆದ್ಯತೆ ದೇವರೇ. ಎಲ್ಲರೂ ಇವತ್ತಿಂದ ಡಿಸೈಡ್ ಮಾಡ್ಬೇಕು, ನನ್ನ ಫಸ್ಟ್ ಪ್ರಯಾರಿಟಿ ಇಸ್ ಮೈ ಗಾಡ್, ಮೈ ಪ್ರಯಾರಿಟಿ ಇಸ್ ಮೈ ಲಾರ್ಡ್, ಮೈ ಪ್ರಯಾರಿಟಿ ಇಸ್ ಮೈ ಜೀಸಸ್, ಮೈ ಪ್ರಯಾರಿಟಿ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನೇ ನನ್ನ ಮೊದಲನೇ ಆದ್ಯತೆ ಎಂಬುದಾಗಿ ನೀವು ಡಿಸೈಡ್ ಮಾಡಬೇಕು. ಎರಡನೇದಾಗಿ, ದೇವರ ವಾಕ್ಯ ಕೇಳಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯ ಸತ್ಯಾಂಶ ತಿಳ್ಕೊಂಡಿದ ತಕ್ಷಣ ಅದು ಸಾಧ್ಯವಾಗುವುದಿಲ್ಲ. ಆದ್ರೆ ಅದಕ್ಕೆ ವಿಧೇಯತೆ. ಮೊದಲನೇದು ಆದ್ಯತೆ, ಎರಡನೇದು ವಿಧೇಯತೆ. ವಿಧೇಯರಾಗ್ಬೇಕು. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ಬೇಕು, ಪ್ರವಾದನೆಗಳಿಗೆ ವಿಧೇಯರಾಗ್ಬೇಕು. ದೇವ್ರು ಏನ್ ಹೇಳ್ತಾನೆ, ಎಸ್ ಬಾಸ್ ಅದನ್ನು ಮಾಡ್ತಾನೆ, ಅದರಂತೆ ಜೀವಿಸ್ತಾನೆ ಎಂಬುದಾಗಿ ನಾವು ವಿಧೇಯತೆ ಇರ್ಬೇಕು. ನಮಗೆ
ನಮ್ಗೆ ಎಷ್ಟೋ ಸಾರಿ ವಿಧೇಯತೆ ಇರೋದಿಲ್ಲ. ಸುಮ್ಮನೆ ಕೇಳ್ತೀವಿ, ಹೋಗ್ತೀವಿ, ಕೇಳ್ತೀವಿ, ವಿಧೇಯತೆ ತೋರ್ಸೋದಿಲ್ಲ. ಎಷ್ಟೋ ಸಾರಿ ವಾಕ್ಯಕ್ಕೆ ವಿಧೇಯರಾಗಲ್ಲ, ದೇವರ ಆಲೋಚನೆಗಳಿಗೆ ವಿಧೇಯರಾಗಲ್ಲ, ದೇವರು ಕೊಟ್ಟಂತ ಮಾರ್ಗದರ್ಶನಕ್ಕೆ ವಿಧೇಯರಾಗಲ್ಲ, ದೇವರ ಸೇವಕರಿಗೆ ವಿಧೇಯರಾಗಲ್ಲ, ಸಭೆಗೆ ವಿಧೇಯರಾಗಲ್ಲ. ನಮ್ಮಲ್ಲಿ ಅವಿಧೇಯತೆ ಇರೋದ್ರಿಂದ ಎಷ್ಟೋ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ತಾ ಇಲ್ಲ. ಅವಿಧೇಯತೆ ಇರೋದ್ರಿಂದ ನಮಗೆ ಎಷ್ಟೋ ಅವಕಾಶಗಳು ಸಿಗ್ತಾ ಇಲ್ಲ. ನೀವು ನಂಬುತ್ತೀರಾ? ಎಷ್ಟೋ ಸರ್ ಅವಕಾಶ ಅನ್ನುವಂಥದ್ದು ಗ್ರೇಟ್ ಲಾಸ್. ನಮ್ಗೆ ಅವಕಾಶ ಸಿಕ್ಕಲ್ಲ, ದೊಡ್ಡ ಲಾಸ್ ನಮ್ಮ ಲೈಫ್ ಅಲ್ಲಿ ಅನುಭವಿಸ್ತಾ ಇದೀವಿ ಅಂತ ಅರ್ಥ. ವೈ? ಡಿಸೊಬಿಡಿಯನ್ಸ್. ದಿಸ್ ಇಸ್ ದ ಹಿಂಡ್ರೆನ್ಸ್, ಅಥವಾ ಅದು ನಮಗೆ ಅಡೆತಡೆ ಆಗಿರ್ತದೆ. ಡಿಸೊಬಿಡಿಯನ್ಸ್ ಅನ್ನುವಂಥದ್ದು ನನ್ನ ಮನೆಗೆ ಬಾಗ್ಲು ಹಾಕೊಂಡಂಗೆ ಹೊರಗಡೆ ಇರೋದು ಯಾವ್ದು ಒಳಗಡೆ ಬರಕ್ ಆಗೋದಿಲ್ಲ. ಅದೇ ತರ ಅವಿಧೇಯತೆ ಅನ್ನುವಂಥದ್ದು ಹೊಸ ಅವಕಾಶಗಳು ಬರದೆ ತಡೆ ಮಾಡುವಂತದ್ದಾಗಿರ್ತದೆ. ಅದಕ್ಕಾಗಿ ಮೊದಲನೇದಾಗಿ ಆದ್ಯತೆ, ಎರಡನೇದೇನು ವಿಧೇಯತೆ. ಒಬಿಡಿಯನ್ಸ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸುವಂತ, ಇದು ಓದ್ದೇವರೇ ಬೇಕಾಗಿಲ್ಲ, ಇದಕ್ಕೆ ಓದದೆ ಎಲ್ಲರೂ ಕೂಡ ವಿಧೇಯತೆ ತೋರಿಸುವಂತದ್ದನ್ನು ನಾವು ಕಲಿಬೇಕು. ಎರಡನೇದಾಗಿ ಮೊದಲನೇ ದೇವರಿಗೆ ಆದ್ಯತೆ, ಎರಡನೇದು ದೇವರಿಗೆ ವಿಧೇಯತೆ, ಮೂರನೇದಾಗಿ ದೀನತೆಯಿಂದ ನಾವು ನಡ್ಕೊಳ್ಬೇಕು. ನಮ್ಮ ಲೈಫ್ ಹೆಂಗಿರ್ಬೇಕಂದ್ರೆ ತುಂಬಾ ಹಂಬಲ್ ಆಗಿರ್ಬೇಕು, ದೀನರಾಗಿರ್ಬೇಕ್ರಿ. ದೀನತೆ ಇರೋದಿಲ್ಲ. ದೊಡ್ಡರಂದ್ರೆ ಬೆಲೆ ಇಲ್ಲ, ಸೇವಕರಂದ್ರೆ ಬೆಲೆ ಇಲ್ಲ, ಎದುರು ಮಾತಾಡೋದು, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಇವ್ರ ಬಗ್ಗೆ ತಪ್ಪ. ಸೊ ದೇವರು ಏನು ದೀನತೆಯನ್ನು ತೋರಿಸಿದ್ರೆ, ನೀವು ಫಿಲಿಪ್ಪ 2:3 ಓದ್ರೆ ನಿನಗಿಂತ ಅವರು ಶ್ರೇಷ್ಠರೆಂದು ಭಾವಿಸ್ತೀರಿ. ನನ್ನ ಮುಂದೆ ಇಲ್ಲಿ ಎಷ್ಟೋ ಜನ ಇದ್ರಿ, ನೀವು ಇಲ್ಲಿ ನನ್ನ ಮುಂದೆ ಸುಮಾರು ಜನ ಕೂತ್ಕೊಂಡಿದ್ದೀರಿ, ನನ್ನ ಮುಂದೆ ಇಲ್ಲಿ 21 ಜನ ನೀವು ಇದ್ದೀರಿ. ನನಗಿಂತ ನಾನು ಅಂದ್ಕೊಳ್ಬೇಕು ಯಾವ ತರ ದೀನತೆ ತೋರಿಸ್ಬೇಕಂದ್ರೆ, ಯು ಆರ್ ದ ಗ್ರೇಟ್ ದ್ಯಾನ್ ಮೀ. ನನಗಿಂತ ನೀವು ಶ್ರೇಷ್ಠರು, ನನಗಿಂತ ನೀವು ಉತ್ತಮರು, ನನಗಿಂತ ನೀವು ಬಹಳ ಒಳ್ಳೆಯವರು, ನನಗಿಂತ ನೀವು ಸಂಪನ್ನರೆಂಬುದಾಗಿ ನಾನು ಅಂದ್ಕೊಳ್ಳೋದು. ಅದೇ ನಮ್ಮಲ್ಲಿರುವಂತ ಒಂದು ಏನಂತಾರೆ ಹಂಬಲ್ನೆಸ್. ಹಂಬಲ್ ಆಗಿರ್ಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು, ಹಂಬಲ್ ಆಗಿ ಜೀವಿಸೋದನ್ನು ಕಲಿಬೇಕು, ದೀನತೆಯಿಂದ ಇರುವಂತದನ್ನು ಕಲಿಬೇಕು, ದೀನತೆಯಿಂದ ಮಾತಾಡುವಂಥದ್ದು ಕಲಿಬೇಕು. ಮಾತಾಡುವಾಗ ಕೆಲವರು ಏರು ದನಿಯಲ್ಲಿ ಮಾತಾಡ್ತಾರೆ, ನಾವೆಲ್ಲ ತಿಳಿದವರಾಗಿ ಮಾತಾಡ್ತಾರೆ, ನಮಗೆಲ್ಲ ಗೊತ್ತು ಅನ್ನುವಂಥದ್ದು ಮಾತಾಡ್ತಾರೆ. ಕೆಲವರು ಅದ ಲೀನಿಯನ್ಸ್ ಆಗಿ ಮಾತಾಡ್ತಾರೆ. ಎಷ್ಟೋ ಸಾರಿ ನಾವು ಅಂದುಕೊಳ್ತೀವಿ, ಯಾಕಪ್ಪ ನಮ್ಮಲ್ಲಿ ದೀನತೆ ಇಲ್ಲ ಅಂತ. ಎಷ್ಟೋ ಸಾರಿ ಮಾತಾಡಿದ್ಮೇಲೆ ಪಶ್ಚಾತ್ತಾಪ ಪಡ್ತೇವೆ, ಅಯ್ಯೋ ನಾನು ಇದನ್ನು ಮಾತಾಡಬಾರ್ದಾಗಿತ್ತಲ್ವಾ, ಅಯ್ಯೋ ನಾನು ಈ ತರ ಮಾತಾಡಬಹುದಾಗಿತ್ತಲ್ಲ ಎಂಬುದಾಗಿ. ಎಷ್ಟೋ ಸಾರಿ ದೀನತೆಯಿಂದಿರ್ರಿ, ಸೇವಕರಿಗೆ ದೀನರಾಗಿರ್ರಿ, ಸೇವಕರ ದೀನತೆಯಿಂದ ನಡ್ಕೊಳ್ರಿ. ಮಾತಾಡುವಾಗ ನಿಮ್ಮಲ್ಲಿ ದೀನತೆ ಇರ್ಲಿ. ನೀವು ಎಲ್ಲಿಯಾದ್ರೂ ಹೋದಾಗ ದೀನತೆಯಿಂದ ಮಾತಾಡ್ರಿ. ಆ ದೀನತೆ ವಾಕ್ಯದಲ್ಲಿ ಬರೀ ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೆ ಹೆಚ್ಚಿಸ್ತಾನಂತೆ. ನಿನ್ನನ್ನು ನೀನೇ ಹೆಚ್ಚಿಸಿಕೊಂಡ್ರೆ ನೀವು ಕೆಳಗಡೆ ಬೀಳಲ್ಪಡ್ತೀರಿ. ನೀವು ನನಗೆ ಒಂದು ವೇಳೆ ದೇವರು ನನಗಿಂತ ನಿಮಗಿಂತ ಇನ್ನೊಬ್ಬರಿಗೆ ಬಹಳ ಜ್ಞಾನ ಕೊಟ್ಟಿರ್ಬೋದು, ಬಹಳ ತಿಳುವಳಿಕೆ ಇರ್ಬೋದು, ನನಗೆ ನಿಮಗಿಂತ. ಆದ್ರೆ ಎಷ್ಟೇ ಜ್ಞಾನವಾಗಿದ್ದರೆ ಇದ್ರು ಕೂಡ ಅದಕ್ಕೆ ನಾನು ದೀನನಾಗಿ ನಡ್ಕೊಳ್ಬೇಕು. ನಿಮಗಿಂತ ಜಾಸ್ತಿ ಹಣ ಇರ್ಬೋದು ನನಗೆ, ಆದ್ರೆ ದೀನನಾಗಿ ನಡ್ಕೊಳ್ಬೇಕು. ನಿನಗಿಂತ ಪರ್ಫೆಕ್ಟ್ ಆಗಿರ್ಬೋದು ನಾನು ನೀತಿವಂತ, ನಿನಗಿಂತ ಪರ್ಫೆಕ್ಟ್ ಆಗಿ ನಾನು ನೀತಿವಂತನಾಗಿರ್ಬೋದು, ಆದ್ರೆ ದೀನನಾಗಿ ನಿನಗಿಂತ ಪರಿಶುದ್ಧನಾಗಿರ್ಬೋದು, ನಾನು ದೀನನಾಗಿ ನಡ್ಕೊಳ್ಬೇಕು. ನಿನಗಿಂತ ನಾನು ಎಲ್ಲದ್ರಲ್ಲಿ 100% ನಾನು ಕರೆಕ್ಟ್ ಆಗಿರ್ಬೋದು, ಆದ್ರೆ ದೀನನಾಗಿ ನಡ್ಕೊಳ್ಬೇಕು. ದೀನತೆ ಅನ್ನುವಂಥದ್ದು ನಮ್ಮನ್ನು ಇರುವಂತ ಸ್ಥಿತಿಯಿಂದ ಅತ್ಯುತ್ತಮ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಸೊ ಹಾಗಾಗಿ ದೀನತೆ ಬಹಳ ಮುಖ್ಯ. ಎಷ್ಟು ದೀನರಾಗಿರ್ತೀವೋ, ಎಷ್ಟು ದೀನತೆಯಿಂದ ನಾವು ಜೀವಿಸ್ತೀವೋ, ಎಷ್ಟು ನಮ್ಮ ವಾಯ್ಸ್ ಮಾತಾಡುವಾಗ ನಮ್ಮ ವಾಯ್ಸ್ ಎಷ್ಟು ಮೃದುವಾಗಿ ದೀನತೆಯಿಂದ ಇರ್ತದೋ, ನೋಡುವಾಗ ನಮ್ಮ ದೃಷ್ಟಿ, ಕೆಲವರು ನೋಡುವಾಗ್ಲೇ ಅಪಹಾಸ್ಯದ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ, ಇನ್ನೊಬ್ರು ನೋಡುವಾಗ ಕೇವಲವಾಗಿ ದೃಷ್ಟಿಯಿಂದ ನೋಡ್ತಾರೆ, ಇನ್ನೊಬ್ಬರಿಂದ ಕಡಿಮೆ ಮಟ್ಟಕ್ಕೆ ಅವ್ರು ನೋಡ್ತಾ ಇರ್ತಾರೆ. ನಿಮ್ಮ ಕಣ್ಣಲ್ಲಿ ಕೂಡ ದೀನತೆ ಇರಬೇಕು, ನಿಮ್ಮ ಮಾತಲ್ಲಿ ದೀನತೆ ಇರಬೇಕು, ನಿಮ್ಮ ನಡವಳಿಕೆಯಲ್ಲಿ ದೀನತೆ ಇರಬೇಕು, ನಿಮ್ಮ ಯೋಚನೆಯಲ್ಲಿ ದೀನತೆ ಆಗಿರ್ಬೇಕು. ನಾವು ಅಂದ್ಕೊಳ್ತೀವಲ್ಲ, ಯಾರಾದ್ರೂ ನಮ್ಮ ಮುಂದೆ ಮಿಸ್ಟೇಕ್ ಮಾಡುವಾಗ ನಾವ್ ಹೇಳ್ತೀವಿ ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಆ ತರ. ಆದ್ರೆ ಒಂದು ಸರ್ ನೀನು ಯೋಚನೆ ಮಾಡ್ಕೊ, ನೀನು ಕೂಡ ತಪ್ಪು ಮಾಡ್ತೀಯಲ್ವಾ, ನೀನು ಕೂಡ ಅದೇ ತಪ್ಪು ಮಾಡಿರ್ತೀಯಲ್ವಾ, ನೀನು ಕೂಡ ಒಂದಲ್ಲ ಒಂದ್ ದಿವಸ ಅಂತ ತಪ್ಪುಗಳನ್ನು ಮಾಡುವಂತ ಸಾಧ್ಯತೆಗಳಿರ್ತದಲ್ಲ, ನೀನು ಕೂಡ ಅದೇ ರೀತಿ ಮಾತಾಡಿರ್ತೀಯಲ್ಲ, ನೀನು ಕೂಡ ಅದೇ ರೀತಿ ಮಾತಾಡಿದಂತ ಅನುಭವ ನಿನಗಿರ್ತದಲ್ಲ. ಸೊ ಜಸ್ಟ್ ದೇವರಿಗೆ ಹಂಬಲ್ ಆಗಿ ಜೀವಿಸು. ನಾನ್ ದೇವರ ಮಗವನ್ನ ಅಂತ ಒಂದು ದೀನತೆ ನಿನಗಿರ್ಲಿ. ಇನ್ನೊಬ್ಬರ ತರ ಮಾತಾಡೋದು, ಇನ್ನೊಬ್ಬರ ತರ ಒಡೆಯೋದು, ಇನ್ನೊಬ್ಬರ ತರ ಜೋರ್ ಮಾಡೋದು, ಇನ್ನೊಬ್ಬರ ತರ ಏರುದನಿಯಲ್ಲಿ ಮಾತಾಡುವಂತದ್ದು ಮಾಡಬಾರ್ದು. ನಾವು ದೀನತೆಯಿಂದ ಇರಬೇಕು. ಯಾಕಂದ್ರೆ ದೇವರು ನಮಗೆ ದೀನನಾದನ ಅಂತ ಹೇಳಿ ವಾಕ್ಯದಲ್ಲಿ ಬರೆಯ ದೇವರು ನಮ್ಗೆ ಅದನ್ನು ಕಲಿಸ್ಕೊಟ್ಟಿದ್ದೇವೆ. ನಾವ್ ಎಲ್ಲೇ ಹೋದ್ರು ಕೂಡ ಹಂಬಲ್ ಆಗಿರ್ಬೇಕು. ಆತನು ದೇವರ ಮಗನಾಗಿದ್ರು ಕೂಡ
ದೇವರ ಮಗನಾಗಿದ್ರು ಕೂಡ ಆತ ಈ ಲೋಕಕ್ಕೆ ಬಂದಾಗ ದೇವರ ಮಗನಂತ ಎಲ್ಲಿ ತೋರಿಸ್ಕೊಳ್ಳಿಲ್ಲ. ಮನುಷ್ಯರು ಹೆಂಗಿರ್ತಾನೋ ಹಂಗೆ ಇದ್ದ. ಇವತ್ತು ನಾನು ಬಹಳ ಜ್ಞಾನ ಹೊಂದ್ಕೊಂಡಿದ್ರು ಕೂಡ ಅದು ದೇವರಿಂದನೇ ಬಂದಿರುವಂತದ್ದು. ಆದ್ರೆ ನಾನು ದೀನನಾಗಿರು. ಬಹಳ ಹಣ ಇದ್ರು ಕೂಡ ನಾನು ದೀನನಾಗಿರು. ಬಹಳ ಒಳ್ಳೆ ಮಾತುಗಳು ನನಗೆ ಬರ್ತಾವಂದ್ರೆ ದೀನನಾಗಿರು. ಬಹಳ ಓದಿದ್ರು ಕೂಡ ದೀನನಾಗಿರ್ಬೇಕು. ಅರ್ಥ ಆಯ್ತಾ? ಅದಕ್ಕಾಗಿ ಮೂರನೇದಾಗಿ ದೀನತೆ. ಪ್ರಿಯರೇ, ನಾವು ನೋಡ್ತೇವೆ ಈ ತಿಂಗಳು ದೇವರು ನಮ್ಮನ್ನು ಕಾಳಜಿ ವಹಿಸ್ತಾನೆ, ನಮ್ಮನ್ನು ಪೋಷಿಸ್ತಾನೆ ಅಥವಾ ಆರೈಕೆ ಮಾಡ್ತಾನೆ, ಮತ್ತು ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾನೆ, ಕಾಯ್ತಾನೆ. ಯಾವಾಗ? ಕ್ಷಣ ಕ್ಷಣಕ್ಕೂ ಆಗಲೇ ಎರಡು. ಈ ಒಂದು ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ ನಾವು 3 ವಿಷಯಗಳು ಮಾಡಬೇಕು. ಮೊದಲನೇದಾಗಿ ದೇವರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಎರಡನೇದಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯತೆ ತೋರಿಸ್ಬೇಕು. ಮೂರನೇದಾಗಿ ದೇವರಂತೆ ನಾವು ದೀನತೆ ಉಳ್ಳವರಾಗಿರ್ಬೇಕು. ಇವು 3 ನಮ್ಮಲ್ಲಿದ್ರೆ ಆ 3 ಆಶೀರ್ವಾದಗಳು ನಮಗೆ ಸಿಗುತ್ತವೆ. ಮತ್ತೊಂದು ಸಾರಿ ನಿಮ್ಗೆ ಹೇಳ್ತೀನಿ, ವಾಗ್ದಾನ 27:3 ಪ್ರಕಾರವಾಗಿ ಕ್ಷಣ ಕ್ಷಣವು ನೀರು ಒಯ್ಯುತ್ತಿದ್ದೇನೆ ಮತ್ತು ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ ಎಂಬುದಾಗಿ ಈ ತಿಂಗಳು ವಾಗ್ದಾನವು ದೇವರು ನಮಗೆ ಕೊಡುವಂತವನಾಗಿದ್ದೇನೆ. ಪ್ರಿಯರೇ, ಹಾಗಾಗಿ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನದೊಂದಿಗೆ ದೇವರು ಇಡೀ ತಿಂಗಳು 8ನೇ ತಿಂಗಳು ನಮ್ಮೆಲ್ಲರನ್ನ ಆಶೀರ್ವಾದವಾಗಿ ಇಟ್ಟಿರ್ಲಿ. ನಮ್ಮ ಭವಿಷ್ಯತ್ತಿನಲ್ಲಿ ಈ ತಿಂಗಳು ಒಂದು ದೊಡ್ಡ ಮೈಲಿಗಲ್ಲಾಗ್ಲಿ, ಒಂದು ಕಾರ್ನರ್ ಸ್ಟೋನ್ ಆಗಿರ್ಲಿ. ಈ ತಿಂಗಳು ಒಂದು ನಮ್ಮ ಇಡೀ ಭವಿಷ್ಯತ್ತಿನಲ್ಲಿ ಒಂದು ವಿಶೇಷವಾದಂತ ಒಂದು ಮೆಮೊರೇಬಲ್ ಆಗಿರುವಂತ ಏನಂತಾರೆ ನೆನಪುಳಿಯುವಂತ ಒಂದು ತಿಂಗಳಾಗಿ ದೇವರು ನಮ್ಮನ್ನು ಆಶೀರ್ವಾದವಾಗಿ ನಡೆಸಲೆಂಬುದಾಗಿ ಕರ್ತನ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವಹಿಸ್ತಾನೆ. ಮತ್ತೊಂದ್ಸಾರಿ ಹೇಳ್ತೇನೆ, ದೇವರು ನಿಮ್ಮನ್ನು ಕಾಳಜಿ ವಹಿಸ್ತಾನೆ, ದೇವರು ನಿಮ್ಮನ್ನು ಪೋಷಿಸ್ತಾನೆ, ದೇವರು ನಿಮ್ಮನ್ನು ಏನಂತಾರೆ ಆರೈಕೆ ಮಾಡ್ತಾನೆ, ಮತ್ತು ದೇವರು ನಿಮ್ಮನ್ನು ಸುರಕ್ಷಿತವಾಗಿ ನಡೆಸುವನಾಗಿದ್ದಾನೆ. ದೇವರು ನಿಮ್ಮೆಲ್ಲರ ಜೀವನದಲ್ಲಿ ಈ ವಾಗ್ದಾನವು ಆಶೀರ್ವಾದವಾಗಿ ನಡೆಸಲೆಂಬುದಾಗಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಒಂದು ಸಾರಿ ನಿಮ್ಮನ್ನು ನೀವು ಯೋಚನೆ ಮಾಡಿಕೊಂಡು ಈ ವಾಕ್ಯವನ್ನು ನಿಮ್ಮ ಹೃದಯದ ಅಂತರಾಳಕ್ಕೆ ತೆಗೆದುಕೊಳ್ಳಿರಿ. ನಿಮ್ಮ ಹೃದಯದ ಅಂತರಾಳಕ್ಕೆ, ನಿಮ್ಮ ಮನಸ್ಸಿನ ಅಂತರಾಳಕ್ಕೆ ತೆಗೆದುಕೊಳ್ಳ್ರಿ. ನಿಮ್ಮ ಮನಸ್ಸನ್ನು ಕಾಯುವಾತನಾಗಿದ್ದಾನೆ, ನಿನ್ನ ಮನಸ್ಸನ್ನು ಕಾಪಾಡುವಾತನಾಗಿದ್ದಾನೆ. ನಿನಗೆ ಅಗತ್ಯ ಇರುವಂತ ಪ್ರತಿಯೊಂದನ್ನು ಕೂಡ ಆತನು ಒಯ್ಯುವವನಾಗಿದ್ದಾನೆ, ಒದಗಿಸುವವನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನಮಗೆ ಕಾಳಜಿ ವಹಿಸುವರಿಲ್ಲ, ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಎಷ್ಟೋ ಸರಿ ಯಾರು ನಮ್ಮನ್ನು ಕೇರ್ ಮಾಡಲ್ಲ, ಯಾರು ನಮ್ಮನ್ನು ಸರಿ ಮಾತಾಡ್ಸಲ್ಲ, ಯಾರು ನಮ್ಮನ್ನು ಹತ್ರ ಕರೆಯಲ್ಲ, ಯಾರು ನಮ್ಮ ಕಷ್ಟ ಸುಖ ಕೇಳಲ್ಲ. ಇವತ್ತು ಸ್ವಾಮಿ ಹೇಳ್ತಾನೆ, ನಾನ್ ಕೇರ್ ಮಾಡ್ತೇನೆ. ಐ ವಿಲ್ ಕೇರ್ ಫಾರ್ ಯು, ಐ ವಿಲ್ ಟೇಕ್ ಓವರ್ ಯು. ನಾನು ನಿನ್ನನ್ನು ಕೇರ್ ಮಾಡ್ತೇನೆ, ನಾನ್ ನಿನ್ನನ್ನು ತೆಗೆದುಕೊಳ್ತೇನೆ, ನಾನ್ ನಿನ್ನ ಬಗ್ಗೆ ನಾನು ಕಾಳಜಿ ವಹಿಸ್ತೇನೆ. ಪ್ರಿಯರೇ, ಎಷ್ಟೋ ಸರ್ ನಮ್ಮ ಕಷ್ಟಗಳು ಯಾರಿಗಾದ್ರೆ ಹೇಳ್ಕೊಳ್ಳೋಣ ಅಂದ್ರೆ ಯಾರು ನಮ್ಗೆ ಟೈಮ್ ಕೊಡಲ್ಲ. ಯಾರ ಹತ್ರ ಆದ್ರೆ ಹೇಳ್ಕೊಳ್ಳೋಣ ಅಂತಂದಾಗ ಯಾರು ನಮ್ ಕೈಗೆ ಸಿಗೋದಿಲ್ಲ. ಯಾರ ಹತ್ರ ಆದ್ರೆ ಹೇಳ್ಕೊಳ್ಳೋಣ ಅಂದಾಗ ನಾವು ಹೇಳೋದು ಅವ್ರಿಗೆ ಗಮನನೇ ಇರೋದಿಲ್ಲ. ನಾವು ಸುಮ್ಮನೆ ಹೇಳ್ತಿರ್ತೇವೆ ಅವ್ರ ಮನಸ್ಸು. ಆದ್ರೆ ನನ್ನ ದೇವ್ರು ಹೇಳ್ತೇನೆ, ಆತನು ಕ್ಷಣ ಕ್ಷಣಕ್ಕೂ ಕೂಡ ಕಾಳಜಿ ವಹಿಸ್ತಾನೆ, ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ. ನನಗೆ ನಾಳೆ ಏನ್ ಬೇಕು, ಆಮೇಲೆ ಏನ್ ಬೇಕು, ನೆಕ್ಸ್ಟ್ ಏನ್ ಬೇಕು, ಎಲ್ಲವನ್ನು ಕೂಡ ಆತನು ಕೇರ್ ಮಾಡ್ತಾನೆ. ನಾನು ಎಂತ ಬಟ್ಟೆ ಹಾಕೊಂಡಿದ್ದೀನಿ, ಎಂತ ಮಾತಾಡ್ತೀನಿ, ನಾನು ಏನು ಎಲ್ಲವನ್ನು ಕೂಡ ಆತನು ಕೇರ್ ಮಾಡುವ ಆತನಾಗಿದ್ದಾನೆ. ಆತನು ಪೋಷಣೆ ಮಾಡ್ತಾನೆ, ಆತನ ಆರೈಕೆ ಮಾಡ್ತಾನೆ. ಆತನು ನನ್ನ ದೇಹಕ್ಕೆ ಏನ್ ಬೇಕು, ನನ್ನ ಒಳಗಿರುವಂತ ಅಂತರಲ್ಲಿ ಇರುವಂತ ಎಲ್ಲ ಅಂಗಾಂಗಗಳಿಗೆ, ನನ್ನ ಮನಸ್ಸಿಗೆ, ನನ್ನ ಆತ್ಮಕ್ಕೆ ಯಾವುದು ವೀಕ್ ಆಗ್ಬಾರ್ದು, ಯಾವ್ದು ಕಡಿಮೆ ಆಗ್ಬಾರ್ದು, ಯಾವ್ದು ಕೊರತೆ ಆಗ್ಬಾರ್ದು, ಇವ್ರು ಬೇಗ ಸೋತೋಗ್ಬಾರ್ದು, ಇವ್ರು ಬೇಗ ಬಲಹೀನರಾಗ್ಬಾರ್ದು, ಇವ್ರು ಬೇಗ ನಂಬಿಕೆಯಲ್ಲಿ ದೂರ ಆಗ್ಬಾರ್ದು ಎಂಬುದಾಗಿ ಆತನು ಆರೈಕೆ ಮಾಡ್ತಾನೆ, ನಂಬಿಕೆಯನ್ನು ತುಂಬಿಸ್ತಾನೆ, ಪ್ರೀತಿಯನ್ನು ತುಂಬಿಸ್ತಾನೆ, ವಾಕ್ಯದ ಪ್ರಕಾರವಾಗಿ ಆತನು ಧೈರ್ಯವನ್ನು ತುಂಬಿಸ್ತಾನೆ. ಈ ರೀತಿಯಲ್ಲಿ ನಮ್ಮ ಆತ್ಮ ವೀಕ್ ಆಗದಂತೆ, ನಮ್ಮ ಮನಸ್ಸು ವೀಕ್ ಆಗದಂತೆ, ಅವು ಕಡಿಮೆ ಆಗದಂತೆ, ಅವು ಕೇವಲವಾಗಿ ಆಗದಂತೆ, ಬಿದ್ದು ಹೋಗದಂತೆ ಅವುಗಳನ್ನು ಸ್ಟ್ರೆಂಥೆನ್ ಮಾಡ್ತಾನೆ, ಪೂರೈಸ್ತಾನೆ, ಆತನ ಆರೈಕೆ ಮಾಡ್ತಾನೆ ಎಂಬುದಾಗಿ ನೋಡ್ತೀವಿ. ಆಮೇಲೆ ಆತನ ನಮ್ಮನ್ನು ಸಂರಕ್ಷಣೆ ಮಾಡುವವನು, ಕಾಯುವವನಾಗಿದ್ದಾನೆ. ನಮ್ಮ ಮನಸ್ಸು ಕಾಯ್ತಾನೆ, ನಮ್ಮ ಆತ್ಮ ಕಾಯ್ತಾನೆ, ನಮ್ಮ ಆತ್ಮವನ್ನು ಕಾಯ್ತಾನೆ. ನಮ್ಮ ಆತ್ಮ ಆತುರದಿಂದ, ನಮ್ಮ ಮನಸ್ಸು ಆತುರ ಪಟ್ಟು ಯಾವುದೇ ತಪ್ಪು ಮಾಡದಂತೆ ಆತನು ಕಾಯುವವನಾಗಿದ್ದಾನೆ. ಹಾಗಾಗಿ ಈ ಮುಂಜಾನೆ ಸಮಯದಲ್ಲಿ ದೇವರ ವಾಗ್ದಾನವು ನಮ್ಮ ಹೃದಯಕ್ಕೆ ತೆಗೆದುಕೊಂಡು ಈ ವಾಗ್ದಾನವನ್ನು ಇಡೀ ಇಡೀ ತಿಂಗಳೆಲ್ಲ ನಾನು ನೀನು ಸಭೆಯಾಗಿ ಇದನ್ನು ಸಂತೋಷವಾಗಿ ಅನುಭವಿಸ್ಲಿಕ್ಕಾಗುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮುತ್ತುರಾಜು ಈ ವಾಕ್ಯವನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ತಾನೆ. ಥ್ಯಾಂಕ್ ಯು ಲಾರ್ಡ್ಸ್. ತಂದೆಯಾದ ದೇವರೇ, ನಿನಗೊಂದನೇ ಸರಸನೆ ಅಪ್ಪ ದೇವರೇ, ಸುರಜ ಕೊಟ್ಟದ್ದೆಲ್ಲ ಅಪ್ಪ ದೇವರೇ, ಸುರಜ ಅಪ್ಪ ಕರ್ತನೆ ದೈವಾಯನಪ್ಪ ದೇವರೇ, ಸುರಜ ಗೈಡೆನ್ಸಿಗಾಗಿ ಸ್ತೋತ್ರ ಅಪ್ಪ ದೇವರೇ. ಕಳೆದ 7 ತಿಂಗಳ ಕಾಲ ನಿನ್ನ ಸಂರಕ್ಷಣೆಯನ್ನು ಕೊಟ್ಟಿದೆಯಪ್ಪ ದೇವರೇ. ಈಗೋ 8ನೇ ತಿಂಗಳ ಮೊದಲನೇ ದಿನದ ಅಪ್ಪ ದೇವರೇ ವಾಗ್ದಾನದ ವಾಕ್ಯವನ್ನು ನಮಗೆ ಕೊಟ್ಟಿದೆಯಪ್ಪ ದೇವರೇ. ಯುವರ್ ಡಿವೈನ್ ಪ್ರೊಟೆಕ್ಷನ್, ಡಿವೈನ್ ಗೈಡೆನ್ಸ್, ಡಿವೈನ್ ಸೇಫ್ಟಿ ಅಪ್ಪ ದೇವರೇ ನಮಗೆ ಅನುಗ್ರಹಿಸಿದೆಯಪ್ಪ ದೇವರೇ. ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸನಪ್ಪ ದೇವರೇ. ನೀನು ಕೊಟ್ಟಂಥ
ಕೊಟ್ಟಿರ್ತಕ್ಕಂಥ ಈ ಒಂದು ಅಪ್ಪ ದೇವರೇ ವಾಗ್ದಾನಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ ಸುರಜ. ಅದಕ್ಕಾಗಿ ನಾವು ಮಾಡಬೇಕಾದಂಥ 3 ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರಪ್ಪ ದೇವರೇ ಅದನ್ನು ನಾವು ಮಾಡುವಂತೆ ನೀನು ಸಹಾಯ ಮಾಡಪ್ಪ ದೇವರೇ ಸುರಜ. ಅಪ್ಪ ಕರ್ತನೆ, ನಾವು ನಿನಗೆ ಅಪ್ಪ ದೇವರೇ ಪ್ರಯಾರಿಟಿ ಕೊಡುವಂತೆ ಅಪ್ಪ ದೇವರೇ ಸುರಜ, ನಿನಗೆ ಒಬೀಡಿಯನ್ಸ್ ಆಗುವಂತೆ ಅಪ್ಪ ದೇವರೇ, ನಾವು ಹಂಬಲ್ ಆಗಿರುವಂತೆ ಅಪ್ಪ ದೇವರೇ ಸುರಜ, ನಿನ್ನ ಕೃಪೆಯನ್ನು ಅನುಗ್ರಹಿಸು ರಾಜ ಅಪ್ಪ ಕರ್ತನೆ ಸುರಜ. ಯಾಕಂದ್ರೆ ನೀನು ತೂಕಡಿಸದೆ ನಿದ್ರಿಸದೆ ಅಪ್ಪ ದೇವರೇ ನಮ್ಮನ್ನು ಕಾಯುವಂಥ ದೇವರು ಅಪ್ಪ ದೇವರೇ. ವಿಶೇಷವಾಗಿ ಈ ತಿಂಗಳು ನೀನು ವಾಗ್ದಾನ ಕೊಟ್ಟಿದ್ದೀಯ ಅಪ್ಪ ದೇವರೇ ಸುರಜ. ಅಪ್ಪ ದೇವರೇ ಈಚ್ ಅಂಡ್ ಎವ್ರಿ ಸೆಕೆಂಡ್ ಅಪ್ಪ ದೇವರೇ ಸುರಜ ಅಪ್ಪ ಕರ್ತನೆ, ಈಚ್ ಅಂಡ್ ಎವ್ರಿ ಮೈನ್ಯೂಟ್ ಸೆಕೆಂಡ್ಸ್ ನಾನು ನಿನ್ನೊಂದಿಗೆ ಇರ್ತೀನಿ ಅಂತ ಹೇಳಿದ್ಯಾ ಅಪ್ಪ ಕರ್ತನೆ ಸುರಜ. ಅಪ್ಪ ದೇವರೇ ಸುರಜ ಅಪ್ಪ ಕರ್ತನೆ ಸುರಜ, ಇದು ಬಹಳ ಮುಖ್ಯವಾದಂಥ ಒಂದು ವಾಗ್ದಾನ ಅಪ್ಪ ದೇವರೇ. ಯಾಕಂದ್ರೆ ಇಡೀ ಭೂಮಿ ಅಪ್ಪ ದೇವರೇ ಸುರಜ ಈಗ ನಾವು ನೋಡುವಾಗ ಅನೇಕ ಕಡೆಗಳಲ್ಲಿ ಭೂಕಂಪಗಳು, ಅನೇಕ ಕಡೆಗಳಲ್ಲಿ ಅಪ್ಪ ದೇವರೇ ವಾರ್ಗಳು, ಅನೇಕ ಕಡೆಗಳಲ್ಲಿ ಅಸಮಾಧಾನಗಳು, ಅನೇಕ ಕಡೆಗಳು ಬರಗಾಲ, ಅನೇಕ ಕಡೆಗಳಲ್ಲಿ ಫ್ಲಡ್ಗಳು ಬರ್ತಾ ಇದ್ದಾವೆ, ಅನೇಕ ಕಡೆಗಳಲ್ಲಿ ಯುದ್ಧಗಳು ನಡೀತಾ ಇದೆ, ಅನೇಕ ಕಡೆಗಳಲ್ಲಿ ಅಪ್ಪ ದೇವರೇ ವಿಪೋಕಗಳು ಅಪ್ಪ ದೇವರೇ ಸುರಜ, ಅನೇಕ ಕಡೆಗಳಲ್ಲಿ ಜಗಳಗಳು, ಅನೇಕ ಕಡೆಗಳಲ್ಲಿ ಅಸಮಾಧಾನಗಳು ಅಪ್ಪ ದೇವರೇ ನಡೀತಿರುವಾಗ ನಾವು ಏನಾಗ್ತೀವಿ, ನಮ್ಮನ್ನು ಯಾರು ಕಾಯೋರು ಅಂತ ಅಪ್ಪ ದೇವರೇ ನಾವು ಅನ್ಕೊಳ್ಳೋದಕ್ಕಿಂತ ಮುಂಚೆನೆ ಅಪ್ಪ ದೇವರೇ ಈ ತಿಂಗಳು ನಮಗೆ ವಾಗ್ದಾನ ಕೊಟ್ಟಿದೆಯಪ್ಪ ದೇವರೇ. ಈಚ್ ಅಂಡ್ ಎವ್ರಿ ಸೆಕೆಂಡ್ ಆಫ್ ಯುವರ್ ಲೈಫ್, ಈಚ್ ಅಂಡ್ ಎವ್ರಿ ಮಿನಿಟ್ ಆಫ್ ಯುವರ್ ಲೈಫ್ ಅಪ್ಪ ದೇವರೇ ನಾನು ನಿನ್ನೊಂದಿಗೆ ಇರ್ತೀನಿ, ನಾನು ನಿಮ್ಮನ್ನು ಸಂರಕ್ಷಿಸ್ತೇನೆ, ನಾನು ನಿನಗೆ ಆರೈಸ್ತೇನೆ, ನಾನು ನಿನ್ನನ್ನು ಪೋಷಿಸ್ತೇನೆ, ನಾನು ನಿನ್ನನ್ನು ಸಂರಕ್ಷಿಸ್ತೇನೆ, ನಾನು ಪ್ರತಿ ಸೆಕೆಂಡು ನಿನಗೆ ನಾನು ನಿನ್ನನ್ನು ಸಂರಕ್ಷಿಸ್ತೇನೆ ಅಂತೇಳಿ ಅಪ್ಪ ದೇವರೇ ನೀನು ಕೊಟ್ಟಂಥ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ ಸುರಜ. ಈ ವಾಗ್ದಾನವು ಅಪ್ಪ ದೇವರೇ ಇಡೀ ತಿಂಗಳು ಅಪ್ಪ ದೇವರೇ ನಮ್ಮ ಜೀವನದಲ್ಲಿ ನೆರವೇರಲಿ ಅಪ್ಪ ದೇವರೇ ಸುರಜ. ನಮ್ಮ ಸಭೆಯ ಅಪ್ಪ ದೇವರೇ ಅನೇಕರಿಗೆ ನೆರವೇರಲಿ ಅಪ್ಪ ದೇವರೇ ಸುರಜ. ಇದನ್ನು ನೀನು ಆಶ್ರಯಿಸು, ಬಲಪಡಿಸು, ನಡೆಸು ರಾಜ ಅಪ್ಪ ಕರ್ತನೆ. ಕೊಟ್ಟಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ ಸುರಜ. ಈ ವಾಕ್ಯವನ್ನು ಅಪ್ಪ ದೇವರೇ ಸುರಜ ಅಪ್ಪ ಕರ್ತನೆ ಹೇಳಿದಂಥ ನಿನ್ನ ದಾಸರಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಅಪ್ಪ ದೇವರೇ ಸುರಜ. ಅವ್ರನ್ನು ಕೂಡ ಆಶ್ರಯಿಸು ಅಪ್ಪ ದೇವರೇ. ಈ ತಿಂಗಳು ಅಪ್ಪ ದೇವರೇ ಸುರಜ ಯಾರ್ಯಾರು ಅಪ್ಪ ದೇವರೇ ಸುರಜ ಅಪ್ಪ ಕರ್ತನೆ ಸುರಜ ಹುಟ್ಟಿದಬ್ಬಗಳನ್ನು ಅಪ್ಪ ದೇವರೇ ಆನಿವರ್ಸರಿಗಳನ್ನು ಅಪ್ಪ ದೇವರೇ ಸೆಲೆಬ್ರೇಟ್ ಮಾಡ್ತಾ ಇರೋ ಯೇಸುವೆ ನಿನ್ನ ಕೃಪೆ, ನಿನ್ನ ಕಾಯುವಿಕೆ, ನಿನ್ನ ಮಹಿಮೆ, ನಿನ್ನ ಕರುಣೆ ಅಪ್ಪ ದೇವರೇ ಅವರ ಮೇಲೆ ನಿನ್ನ ಅನುಗ್ರಹಿಸು ರಜ. ಈ ತಿಂಗಳು ವಾಗ್ದಾನ ಹೇಳಿದ ಹಾಗೆ ಅವರ ಮೇಲೆ ಅಪ್ಪ ದೇವರೇ ಸುರಜ ನಿನ್ನ ದೈವಿಕ ಸಂರಕ್ಷಣೆ, ದೈವಿಕ ಅಪ್ಪ ದೇವರೇ ಸುರಜ ಅಪ್ಪ ಕರ್ತನೆ ಸೇಫ್ಟಿ, ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಅಪ್ಪ ದೇವರೇ ಅವರಿಗೆ ಅನುಗ್ರಹಿಸು ರಜ ಅಪ್ಪ ಕರ್ತನೆ ಸುರಜ. ನಿನ್ನ ಕೃಪೆಯನ್ನು ಅನುಗ್ರಹಿಸು. ಈ ರೀತಿಯಲ್ಲಿ ಅಪ್ಪ ದೇವರೇ ನಮ್ಮ ಸಭೆಗೆ ಈ ವಾಗ್ದಾನವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ. ಪ್ರಾರಂಭವು ಅಪ್ಪ ದೇವರೇ ಸುರಜ ಮೊದಲುಗೊಂಡು ನಮ್ಮ ಜೊತೆ ಇದ್ದು ನಿನ್ನ ಪರಿಶುದ್ಧಾತ್ಮನಿಂದ ನಮಗೆ ಅಪ್ಪ ದೇವರೇ ಸುರಜ ಕೊಟ್ಟಂತ ಈ ಅಭಿಷೇಕಕ್ಕಾಗಿ, ಈ ಒಂದು ಅಪ್ಪ ದೇವರೇ ವಾಗ್ದಾನಕ್ಕಾಗಿ, ನಿನ್ನ ಆರಾಧನೆಗಾಗಿ, ಪ್ರಾರ್ಥನೆಗಾಗಿ ಅಪ್ಪ ದೇವರೇ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನೀನೇ ಪ್ರಾರಂಭವು, ನೀನೇ ಅಂತ್ಯವಾಗಿದ್ದು ಅಪ್ಪ ದೇವರೇ ಕಾದು ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ಕರ್ತನೆ. ಸರಿ, ಇವತ್ತು ಯಾರ್ದಾದ್ರೂ ಮದುವೆ ದಿನ ಅಥವಾ ಬರ್ತಡೇ ಇದ್ರೆ ಹೇಳ್ರಿ, ನಾವು ಕೊನೆ ಪ್ರಾರ್ಥನೆ ಮಾಡಿ. ಆಗಸ್ಟ್ 1 TC ನೋಡಕ್ ಹೋಗ್ಬೇಡ್ರಿ, ಯಾವ ಡೇಟ್ ಆಫ್ ಬರ್ತ್ ಅಂತ. TCಗಳು ಹುಡುಕ್ತೀರಾ, ನಮ್ದು ಯಾವತ್ತು ಡೇಟ್ ಅಂತ ಬರ್ತಡೇ. ಓಕೆ, ಯಾರಿಲ್ಲಾದ್ರೆ ನಾವು ಕೊನೆ ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದಗಳನ್ನು ಪಡ್ಕೊಳ್ಳೋಣ. ಸರ್ವಶಕ್ತನಾಗಿರುವಂತ ದೇವರೇ, ನಿಮ್ಗೊಂದನೆ ಆಗಸ್ಟ್ ತಿಂಗಳು 8ನೇ ತಿಂಗಳು ಪ್ರಾರಂಭದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಉತ್ತಮವಾದಂತಹ ಆಲೋಚನೆಗಳನ್ನು ಪಡ್ಕೊಂಡಿದ್ದೀವಿ. ಇದನ್ನ ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಆತ್ಮದಲ್ಲಿ ತುಂಬಿಕೊಂಡವರಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇದರ ಬಗ್ಗೆ ಆಲೋಚಿಸುತ್ತಾ, ಇದನ್ನ ಅನುಭವಿಸುತ್ತಾ, ಇದನ್ನ ಅಭ್ಯಾಸಿಸುತ್ತಾ ಮುಂದೆ ಸಾಗುವಂತೆ ನಿನ್ನ ಕೃಪೆ ನಮ್ಮೊಂದಿಗೆ ನಡೆಸಲಿ. ಮತ್ತೆ ಈ ತಿಂಗಳೆಲ್ಲ ನಮ್ಗೆ ಆಶೀರ್ವಾದವಾಗಿರ್ಲಿ. ಈ ತಿಂಗಳೆಲ್ಲ ನಮ್ಮ ಜೀವನದ ನೆನಪುಳಿಯುವಂತ ತಿಂಗಳಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಕೊಟ್ಟಂತ ಪ್ರತಿಯೊಂದು ಆಶೀರ್ವಾದಗಳು ನಾವು ಹೊಂದಿಕೊಂಡು, ಅದನ್ನ ಆಲೋಚಿಸಿ, ಅದನ್ನ ಅರ್ಥ ಮಾಡಿಕೊಂಡು, ಅದನ್ನ ಅನುಭವಿಸಿ, ಅದನ್ನ ಅಭ್ಯಾಸಿಸಿ ಕರ್ತನೆ, ಅದರಿಂದ ಬರುವಂತ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವಂತ ಕೃಪೆ ನಮ್ಮೆಲ್ಲರಿಗೆ ದಯಪಾಲಿಸಿ ನಡೆಸಬೇಕಾಗಿ, ಇಲ್ಲಿ ಸೇರಿ ಬಂದಂತ ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಎಲ್ಲರನ್ನು ಯೇಸುವಿನ ನಾಮದಲ್ಲಿ ಮುಟ್ಟಿ ಗುಣವಾಗಲಿ ಎಂಬುದಾಗಿ ನಾನು ಆಜ್ಞಾಪಿಸ್ತೇನೆ. ನಾನು ಈಗಲೇ ಆಜ್ಞಾಪಿಸ್ತೇನೆ, ಅವ್ರ ದೇಹದಲ್ಲಿರುವಂತಹ ಪ್ರತಿಯೊಂದು ಬಲಹೀನತೆಗಳನ್ನು ತೊಲಗಿ ಯೇಸುವಿನ ನಾಮದಲ್ಲಿ ಆರೋಗ್ಯವನ್ನು ಹೊಂದಿಕೊಳ್ಳಲಿ. ಯಾರಾದ್ರೂ ನಿರಾಶೆ, ಯಾರಾದ್ರೂ ಕರ್ತನೆ ಆರ್ಥಿಕ ವಿಷಯದಲ್ಲಿ ಆಗ್ಲಿ, ಬೇರೆ ಬೇರೆ ವಿಷಯದಲ್ಲಿ ಯಾರಾದ್ರೂ ಕರ್ತನೆ
ಸ್ವಾಮಿ, ಬಲಹೀನರಾಗಿದ್ರೆ ಈಗಲೇ ಯೇಸುವಿನ ನಾಮದಲ್ಲಿ ಅವರು ಸ್ಟ್ರೆಂಥನ್ ಮಾಡು. ಅವರು ಈ ಪರಿಸ್ಥಿತಿಯಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ತಕ್ಕಂತ ಆಲೋಚನೆಗಳನ್ನು, ಅದಕ್ಕೆ ತಕ್ಕಂತ ವಾಕ್ಯದ ಅರಿವನ್ನು ಕರ್ತೇನೆ, ಅದಕ್ಕೆ ತಕ್ಕಂತ ಪವಿತ್ರ ಆತ್ಮನ ಸಹಾಯವನ್ನು ನೀನು ಅನುಗ್ರಹಿಸಿ ಬಲಪಡಿಸಬೇಕಾಗಿ ಈ ತಿಂಗಳೆಲ್ಲ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ನಾಮದಲ್ಲಿ ನಂಬಿಕೆಯೊಂದಿಗೆ ಪ್ರಾರ್ಥಿಸಿ ಬೇಡಿ ಹೊಂದೇವೆ ನಮ್ಮ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಆಶೀರ್ವಾದವು, ಪವಿತ್ರಾತ್ಮನಿಂದುಂಟಾಗುವಂತ ಆರೋಗ್ಯವು ಮತ್ತು ಇವತ್ತು ಹೇಳಿದ ವಾಕ್ಯದ ಪ್ರಕಾರವಾಗಿ ನಿಮ್ಮ ವಿಶೇಷವಾಗಿರುವಂತ ಆರೈಕೆಯು, ಕಾಳಜಿಯು, ಪೋಷಣೆಯು ಮತ್ತು ಸುರಕ್ಷತೆಯು ಸೇರಿ ಬಂದಂತ ಎಲ್ಲ ದೇವ ಜನರ ಮೇಲೆ, ಅವ್ರು ಮಾಡುವಂತ ಎಲ್ಲ ಕೆಲಸದಲ್ಲಿ, ಪ್ರಯಾಣಗಳಲ್ಲಿ, ಅವರ ವಿದ್ಯಾಭ್ಯಾಸದಲ್ಲಿ, ಅವರ ಎಕ್ಸಾಮ್ಗಳಲ್ಲಿ ಮತ್ತು ಅವರೆಲ್ಲ ಆರ್ಥಿಕ ವ್ಯವಹಾರಗಳ ಮೇಲೆಯೂ ಶಾಶ್ವತವಾದಂತ ನಿನ್ನ ಕೃಪೆಯು ನಿರಂತರವಾಗಿ ನೆಲೆಗೊಂಡಿರಲಿ. ಆಮೇನ್, ಆಮೇನ್, ಆಮೇನ್.